ಭಗವಂತನಲ್ಲಿ ಏನು ಬೇಡತಾನಲ್ಲ ಅವ ಬೇಡಿದ್ದನ್ನು ಕೊಡುತ್ತಾನೆ. ತಾಯಿ ಅಂತಾಳ ಅನಂತರಾಯನ ಹೆಂಡತಿ ಶಿರಸಮ್ಮ ಲಿಂಗಮ್ಮಳಿಗಂತಾಳ, ಲಿಂಗಮ್ಮ ಮಗಳೇ ನೀ ಹಿಂಗಿರ್ಬೇಕು, ನೀ ಹಿಂಗ ಬೆಳಿಬೇಕು, ನೀ ಹಿಂಗ ಬೆಳೆದು ದೊಡ್ಡವಳಾಗಿ ಮುಂದಿನ ದಿನಮಾನಗಳಲ್ಲಿ ಸೂರ್ಯ ಚಂದ್ರಾದಿಗಳು ಇರೋ ತಕ್ಕ ಎಲ್ಲರ ನಾಲಿಗೆ ಮ್ಯಾಲ ನಿನ್ನ ಹೆಸರು ಇರಬೇಕು ಮಗಳ, ಅಂತ ಮಗಳು ನೀನಾಗಬೇಕು, ಹೆಸರು ತರೋ ಮಗಳು ನೀನಾಗಬೇಕು. ಒಳ್ಳೊಳ್ಳೆಯ ಬಯಕೆಗಳನ್ನು ಇಟ್ಟುಕೊಂಡು ತಾಯಿ ಶಿರಸಮ್ಮ ಹಾಲು ಕುಡಿಸ್ತಿದ್ಲು, ಶರಗ ಮುಚ್ಚಿ ಹಾಲು ಕುಡಿಸ್. ನಮಗದ ಇದ್ದ ಮನೆಯೊಳಗ ಚಲೋದು ಮಾಡೋದು. ಹೆಂಗ ಚಲೋ ಮಾಡೋದು ಅಂದ್ರೆ ಮುಂಜಾನೆ ಹೇಳೋದಪ್ಪ, ಕೈಕಾಲ ಮುಖ ತಕ್ಕೊಳ್ಳೋದು, ಕಡಿಮೆಯಾಗಿಷ್ಟು ಭಸ್ಮ ಹಚ್ಕೊಳ್ಳೋದು. ಅಡಿಗೆ ಮಾಡ್ಬೇಕಂದ್ರೆ ನೀವು ಅಡಿಗೆ ಕೆಲಸಕ್ಕೆ ಏನು ಮಾಡ್ಬೇಕು ಅದನ್ನು ಮಾಡೋದು, ಸ್ನಾನ ಅನುಕೂಲ ಆದ್ರೆ ಮಾಡೋದು. ನೀವು ಮುಂಜಾನೆ ಹೇಳೋದು, ಮುಖ ತಕ್ಕೊಳ್ಳೋದು, ಹಣಿ ಮೇಲೆ ಭಸ್ಮ ಹಚ್ಕೊಂಡು ಮುಂದಿನ ಕೆಲಸ ಒಕ್ಕಲತನದ ಅಂಗಡಿ ಮುಂಗಟ್ಟು ಇತ್ಯಾದಿ ಕೃಷಿ ಕೃತ್ಯ ಕೆಲಸಗಳ ಮಾಡೋದು. ನಿಮ್ಮ ಕೆಲಸ ನಿಮಗ, ನಿಮ್ಮ ಕೆಲಸ ನಿಮಗ. ಶಿವಶಿವ ಶಿವಶಿವ ಸದ್ಗುರು ಶಿವಲಿಂಗೇಶ ದಾನೇಶ್ವರಿ ಅನ್ಕೋಂತ ಹೇಳುವುದು ಹಾಸ್ಯ, ಅನ್ಕೋಂತನೇ ಕೆಲಸ ಮಾಡೋದು. ಹಂಗಾಗಂಗಿಲ್ಲ. ಎತ್ತಗಳೇ ಶುರುವಾಗಿ ಬಿಡುತ್ತಾವ. ವೀರಭದ್ರದೇವ್ರು ಮಾಡಪ್ಪ ಇವು ಹೊಸು ನನಗೆ ಗಂಟು ಬಿದ್ದು ಅಯ್ಯವ್ವ, ಸಾಕಂದ್ರು 5-6 ಹುಟ್ಟಿದ್ವು ಅಯ್ಯವ್ವ. ಇವಕ್ಕೆ ಮಾಡಿ ಹಾಕಬೇಕು, ಅದಕ್ಕೆ ಮಾಡಿ ಹಾಕ್ಬೇಕು, ಅವ್ರ ಅಪ್ಪ ಅವ್ರವ್ಗ ಮಾಡಿ ಹಾಕ್ಬೇಕು, ಅವನು 4 ಮಂದಿ ಅಕ್ಕ ತಂಗಿದರು ಬಂದಾರ ಅವಕ್ಕೆ ಮಾಡಿ ಹಾಕಬೇಕು. ಬೈಕೋತ ಹಾಸ್ಯನ್ಲಿಂದ ಎತ್ತುಗಳನ್ನ ತೆಲೆನ ಕೂದ ಎಲ್ಲ ಕೆರ್ಕೊಂಡು ಸೂರ್ಪನ ಕೆಳಗೆ ಬಂದು ಅಡಿಗೆ ಕೆಲಸಕ್ಕೆ ಕುಂತ್ರೆ ಹೆಂಗ ಸಜ್ಜ ಹೆಂಗ ಕೆಲಸ ಬಗೆಹರಿತು. ಇರ್ಲಿ ಎಲ್ಲವರು ನನ್ನ ಇವ ನಮ್ಮವನೆಂದೆನಿಸು ಕೂಡಲ ಸಂಘ. ಶಿರಸಮ್ಮಂತಾಳೆ, ಮಗಳೇ ನೀ ಹಿಂಗಾಗು, ಆಚಾರಕರ ಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ಜಗಕ್ಕೆ ಜ್ಯೋತಿಯೇ ನೀನಾಗು ಲಿಂಗಮ್ಮ. ಎಂಥ ತಾಯಿಯ ಹಾರೈ, ತಾಯಿಯ ಹರಕೆ, ತಾಯಿಯ ಹಾರೈ. ಕನ್ನಡದೊಳಗೊಂದು ಸಿನಿಮಾದ ಹಾಡು ಕೇಳಿರ್ಬೇಕು, ಬಹಳ ಹಳೆ ಹಾಡು. ಎಷ್ಟು ಸಲ ಕೇಳಿದ್ರು ಆ ಹಾಡು ಬೇಸರಾಗಂಗೆ. ಹಾಡು ಆ ಹಾಡು 1000 ನದಿಗಳು ಸೇರಿದರೇನು ಸಾಗರಕ್ಕೆ ಸಮನಾಗುವುದೇನು, ಶತಕೋಟಿ ದೇವರು ಹರಸಿದರೇನು ಅಮ್ಮನ ಹರಕೆಗೆ ಸರಿಸಾಟಿ ಏನು. ಅಮ್ಮ ನೀನು ನಮಗಾಗಿ ಬಾಳಲೇಬೇಕು ಈ ಮನೆಯ ಬೆಳಕ. ಸಿನಿಮಾ ಹಾಡು, ಹಳೆಯ ಕನ್ನಡ ಸಿನಿಮಾ ಹಾಡು. ಮಕ್ಕಳು ತಾಯಿಗೆ ಬೇಡಿಕೊಂತಾರ, ಅಮ್ಮ ನೀ ನಮಗಾಗಿ ಬಾಳಬೇಕು, ನಮಗಾಗಿ ಬದುಕಬೇಕು, ನಮಗಾಗಿ ಹರಕೆ ಹಾರೈಕೆ ಆಶೀರ್ವಾದ ಮಾಡೋದಕ್ಕಾಗಿ ನೀನು 100 ವರ್ಷ ಚಿರಕಾಲ ಬದುಕಬೇಕು. ಯಾಕೆ? 1000 ನದಿಗಳು ಸೇರಿದ್ರೂ ಸಮುದ್ರಕ್ಕೆ ಸಮ ಆಗಂಗಿಲ್ಲ. ಶತಕೋಟಿ ದೇವರು 100 ಕೋಟಿ ದೇವತೆಗಳ ಹರಕೆ ಕೊಟ್ಟರು ಹಾರೈಸಿದ್ರು ತಾಯಿಯ ಹರಕೆಗೆ ಸರಿಸಾಟಿಯಾಗೋದಿಲ್ಲ ಅಂತಾರ. ತಾಯಿಯ ಹಾರೈಕೆಗೆ ಸರಿಸಾಟಿ. ತಾಯಿಯ ಮಹತ್ವ, ತಾಯಿಯ ವ್ಯಕ್ತಿತ್ವ, ತಾಯಿಯ ಶಕ್ತಿ ಸಾಮರ್ಥ್ಯ, ನಮಗಾಗಿ ತಾಯಿ ತಾನು ಕಷ್ಟಪಟ್ಟಿರುವಂತಹ ದಾರಿ ಎಷ್ಟು ಅನ್ನೋದನ್ನು ನೆನಪಿಸಿಕೊಂಡ್ರೆ ಕಣ್ಣಾಗ ನೀರು
ಇಷ್ಟಿದ್ದವ್ರನ್ನ ಹೊಟ್ಟಿಯೊಳಗೆ ಇಟ್ಕೊಂಡು ಇಷ್ಟಿದ್ದವ್ರನ್ನ ಬೆಳೆಸಿ 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 ಎಷ್ಟೋ ಎತ್ತರಕ್ಕೆ ತಂದಿರುವಂತಹ ಜನ್ಮದಾತೆ ತಾಯಿ. ಅಂತಹ ಅಮ್ಮ ನೀನು ನಮಗಾಗಿ ಬಾಳಲೇಬೇಕು ಈ ಮನೆಯ ಬೆಳಕು. ತಾಯಿ ಮಕ್ಕಳಿಗಾಗಿ ಬಹಳಷ್ಟು ಕಷ್ಟ ಪಡ್ತಾಳೆ, ಬಹಳ ತ್ರಾಸ. ಒಬ್ಬ ತಾಯಿ ಮಗನಿಗೆ ಬಹಳ ಜೋಪಾನ ಮಾಡಿ ಬೆಳೆಸಿ ದೊಡ್ಡವನ್ ಮಾಡಿ. ಒಬ್ಬನೇ ಮಗ. ಜಪಾನ್ ದೇಶದೊಳಗಿನ ಒಂದು ಘಟನೆ, ಜಪಾನ್ ದೇಶದೊಳಗೆ ನಡೆದಿರುವಂತ ಒಂದು ಘಟನೆ. ಒಬ್ಬನೇ ಮಗ, ಗಂಡ ಹೋಗಿಬಿಟ್ಟ, ಕೈ ಬಿಟ್ಟು. ಅವನ್ನ ಮುಂದಿಟ್ಟುಕೊಂಡು ಬೆಳೆಸಿಲ್ಲು. ದೊಡ್ಡವಾದ, ಕಲ್ತ, ಶಾಣೆಯಾದ, ಜಾಣನಾದ. ಲಗ್ನ ಮಾಡಿರಿ, ವಯಸ್ಸಾತು. ತಾಯಿ ವಯಸ್ಸಾಗೋದೇ ಅಲ್ಲ. ಮೊದಲು ಇದ್ದಂಗ ಇರಾಕ್ ಹೆಂಗ ಸಾಧ್ಯ? ದಿವಸ ಕಳೆದಂಗ ದೇಹದೊಳಗಿನ ಶಕ್ತಿ ಕಡಿಮೆ ಆಗ್ತದೆ, ಮುಖದೊಳಗಿನ ಚಾರ್ಮಿಂಗ್ ಬ್ರೈಟ್ನೆಸ್ ಹೊಳಪ ಕಡಿಮೆ ಆಗ್ತದೆ. ದಿವಸ ಕಳೆದಂಗ ಕಡಿಮೆ ಆಗೋದೆ. ನೋಡ್ರಿ, ನೀವು ನಿಮ್ಮ ಲಗ್ನದಾಗ ತೆಗಿಸಿದ ಫೋಟೋ ಆಲ್ಬಮ್ ನಿಮ್ಮ ಮನೆಯಾಗಿತ್ತಂದ್ರ ಸುಮ್ಮನೆ ಅವರ ಟೈಮ್ ಸಿಕ್ಕ ತೆಗೆದು ನೋಡ್ರಿ. ಈ ಎಷ್ಟು ಚಂದಿದ್ನೆ ಅವಾಗ ಸೂರ್ಯ ಲಗ್ನ ಅನಿಸ್ತು. ಏನು ಮೇಕಪ್ ಅವಾಗ, ಹಬ್ಬ, ಏನು ಬಣ್ಣ, ಏನು ಮೇಕಪ್, ಏನು ಬಂಗಾರದ ಆಭರಣ, ಏನು ಹೂವಿನ ಹಾರ ಹಿಂಗೆ ಹಿಡ್ಕೊಂಡು ನಿಂತು ನಗು ಅನ್ನೋದು, ನಕ್ಕಿದ್ದು ಬಹಳ ಖುಷಿ. ಹಿಂಗ ಯಾಕಿರಬಾರ್ದಾಗಿತ್ತು ಅಂತ ಅನಿಸ್ತದ ಆ ಫೋಟೋ ನೋಡಿದಗಳೇ. ಅವನು ಹಂಗ ಹಾರ ಹಿಂಗೆ ಹಿಡ್ಕೊಂಡಿರ್ತ, ಹಾರ ಹಿಡ್ಕೊಂಡು ಅವನೇ ಕಟ್ಟಿದ್ದ ಮಂಗಳ ಸೂತ್ರ ತಾಳಿ ಅವನೇ ಕಟ್ಟಿದ್ದೆ, ಅದನ್ನ ಹಿಂಗ್ ಕೈಯಾಗ ಹಿಡ್ಕೊಂಡು ತೆಗಿಸ್ತಾನ ಫೋಟೋ. ಹೌದಾ? ಹಿಂಗ್ ಕೈಯಾಗ ಹಿಡ್ಕೊಂಡು ತೆಗಿಸ್ತಾನ ಫೋಟೋದಾಗ ಮುಂದ. ಅವ ಅಂತಾನ ಫೋಟೋಗ್ರಾಫರ್, ಎಲಿ ಹಿಡಿ ಬುಡಕ್ ಎಲಿ, ಹಂಗೆ ಕೈಯಾಗ ಹಿಡಿಬೇಡಿ ಎಲಿ. ಎಲಿ ಹಿಡಿದ್ರು ಆಟೆ ಅದ, ಕೈಯಾಗ ಹಿಡಿದ್ರು ಅಷ್ಟೇ ಅದ. ಅದು ಸೌಂದರ್ಯ ಮರೆ ಆಗೋದಲ್ಲ, ಕಡಿಮೆ ಆಗೋದಲ್ಲ. ಶಾಶ್ವತವಾಗಿ ಇರೋದಕ್ಕೆ ಸಾಧ್ಯ ಅದನ್ನ ಸೌಂದರ್ಯ ಇರುವಂತಹದ್ದು. 10ಕ್ಕೇನಾಗಬೇಕು, 20ಕ್ಕೇನಾಗಬೇಕು, 30ಕ್ಕೇನಾಗಬೇಕು, 60, 70ಕ್ಕೇನಾಗಬೇಕು, 80ಕ್ಕೆ 80ಕ್ಕೇನಾಗಬೇಕು, 100ಕ್ಕೇನಾಗಬೇಕು, ಆಗೋದೇ ಅದು. 25, 30ರಾಗಿದ್ದಂಗ 75ರಾಗಿರುವಂದ್ರೆ ಹೆಂಗೆ ಸಾಧ್ಯ? ಹಾಗಾಗೋದಿಲ್ಲ. ವಯಸ್ಸಾದಂಗ ಕಡಿಮೆ. ಹೆಂಡತಿ ಕೇಳಿದ್ರು, ಲಗ್ನ ಆಗಿಂದ ಎಷ್ಟು ಜೀವ ಮಾಡ್ತಿದ್ರಿ? ವರ್ಷ 1.5 ವರ್ಷ ತನ ನನಗೆ ಜತ್ತಕ್ಕೆ ಹೋದ್ರೆ ಖಾಲಿ ಕೈಲಿ ಬರ್ತಿದ್ದಿಲ್ಲ. ಸೇವ್ ಪುರಿ ತರ್ತಿದ್ರಿ, ಪಪ್ಪು ತರ್ತಿದ್ರಿ, ಕೇಕ್ ತರ್ತಿದ್ರಿ, ಎಷ್ಟು ಜೀವ ಮಾಡ್ತಿದ್ರಿ. 15 ನಿಮಿಷಕ್ಕೊಮ್ಮೆ ತಪ್ಪಿಸ್ಲಾರ್ದಂಗೆ ಹಲೋ ಅಂತಿದ್ರಿ. ಫೋನ್ ಮಾಡೋದೇ ಮಾಡುವು. ಯಾಕ್ರಿ ಯಾಕೆ ಸಂಶಯ ಬಂತಕಿ ಹೆಂಡತಿ? ಹಿಂಗ್ಯಾಕೆ ಮಾಡಕತ್ತೆ ನಮ್ಮ ರಾಯ, ನಮ್ಮ ಯಜಮಾನ? ಹಿಂಗ್ಯಾಕ್ರಿ ಏನಿಲ್ಲ ಸುಮ್ಮರು, ನೀವು ಗುರುತಾಗಂಗಿಲ್ಲ ಅಂದ. ನನಗೆ ಗುರುತಾಗಬೇಕು, ಹಟ್ಟಿ ಹಿಡಿದು ಹಠ, ನನಗೆ ಗುರುತಾಗಬೇಕು. ಇಟ್ಟು ಜೀವ ಮಾಡೋರು ಈಗ 1.5 ವರ್ಷ ಆಯ್ತು, ನನಗೆ ಒಟ್ಟ ಜೀವ ಮಾಡಲ್ರಿ, ನನ್ನ ಬಹಳ ಪಟ್ಟ ಪ್ರೀತಿ ಮಾಡಲ್ರಿ. ಯಾಕ ಅಂದು ಅವ ಅಂತ. ಹುಚ್ಚಿ, ಇಲೆಕ್ಷನ್ ಮುಗಿದ ಮೇಲೆ ಯಾರು ಪ್ರಚಾರ ಮಾಡ್ತಾವ? ಇಲೆಕ್ಷನ್ ಇತ್ತವಾಗ, ಹಂಗ ಮುಗಿತು ಇಲೆಕ್ಷನ್. ಹಂಗಾಗಬಾ. ಗಂಡ ಹೆಂಡರ ಮನಸ್ಸು ಸದಾ ಕಾಲ, ದಂಪತಿಗಳ ಮನಸ್ಸು ಯಾವ ಕಾಲಕ್ಕೂ
ಚಿರಸ್ಥಾಯಿಯಾಗಿ ಅಂದ್ರೆ ಅಲಗಾಡ್ಲಾರ್ದಂಗ ಬದಲಾರ್ದಂಗ ಹೊಸ ಹೊಸ ಯುಗಾದಿ ಪಾಡ್ಯ ಬಂದಾಗ ಹೆಂಗ ಗಿಡಗಳ ಚಿಗುರುತ್ತಾವಲ್ಲ ಹಂಗ ಚಿಗುರಿಸಿಕೊಳ್ಳುವಂತಹ ಭಾವನೆಗಳನ್ನು ಬೆಳೆಸಿಕೊಳ್ಳೋದಕ್ಕೆ ದಾಂಪತ್ಯ ಅಂತ ಕರೀತಾರೆ. ಹಂಗ ಜೀವ ಇರಬೇಕು, ಹಂಗ ಪ್ರೀತಿಯಿಂದ ಇರಬೇಕು. ಅದು ಆದಂಗ ವಯಸ್ಸಾತು, ಮುದುಕಿ ಆಗಿಬಿಟ್ಲು. ಜಪಾನ್ ದೇಶದ ಈ ತಾಯಿ ಹೆಂಡತಿ ಬಂದ್ಲು. ಅವಳಂತಾಳೆ, ನಿಮ್ಮವ್ವ ಬೆಳತನ ಕೆಮ್ಮತ ನನಗೆ ನಿತ್ಯ ಆಗೋದು. ಹೆಂಗ ಮುಂದ ಅಂದ್ಲು. ಅವ ಅಂದ, ಅರೆ ಹಂಗಂದ್ರೆ ನೀ ಹೇಳಿದಂಗ ಹ್ಞೂ ಅಂದ. ನೀ ಹಂಗಂತಿ ಹೆಂಗಂತಿ ಅಂದ್ರೇನು, ಹೊರಗಿಟ್ರು ಜನ ಬೈತದ, ಅಪವಾದಕ್ಕೆ ಗುರಿ ಆಗ್ತಿ. ಒಂದು ಕೆಲಸ ಮಾಡ್ರಿ ಅಂದ್ಲು ಗಂಡ. ನಿಮ್ಮವ್ವ ರಾತ್ರಿ ಮಕ್ಕೊಂಡಿರ್ತಾಳ ಮಂಚದ ಮೇಲೆ, ಹರಸಿನ ಮ್ಯಾಲ. ಮಂಚದ ಸಮೇತನ ಅಕ್ಕಿನ ಹೊತ್ಕೊಂಡು ಹೋಗಿ ದೊಡ್ಡದು ಕಾಡು ಅಡವಿ ಅದಲ್ಲ, ಆ ಅಡವಿಯಾಗ ಹೋಗಿ ಇಳಿಸಿ ಬಂದ್ಬಿಡು. 1 ದಿವಸ 2 ದಿವಸ ಕಳೆದ್ರೊಳಗ ಆ ಕಾಡ ಅಡವಿ ಒಳಗ ರಾತ್ರಿ ಹೊತ್ತಿನಲ್ಲಿ ಕಾಡು ಮೃಗಗಳೆಲ್ಲ ಬಂದು ಅಲ್ಲಿ ಇಳಿಸಿದವ್ರನ್ನ ತಿಂದು ಹೋಗ್ಬಿಡು. ಅದೊಂದು ಕಾಯ್ದೆ ಇತ್ತಲ್ಲಿ ಆಗಿನ ದಿನಮಾನಗಳಲ್ಲಿ. ಜಪಾನ್ ದೇಶದೊಳಗೆ ಕಾನೂನ 80, 85, 90 ವರ್ಷದ ಮೇಲ್ಪಟ್ಟವರು ಮನೆಯೊಳಗಿರೋ ಹಾಗಿಲ್ಲ. ಆ ಕಾನೂನು ಬಂದದ್ದಕ್ಕ ಹೆಂಡತಿ ಹಿಂಗ ಹೇಳಿದ್ದಕ್ಕ ಬರೋಬ್ಬರಿ ಆಯ್ತು. ಹೌದಮ್ಮ, ಮುದುಕಿ ಮುಕ್ಕೊಂಡಿಲ್ಲ, ರಾತ್ರಿ ವರ್ಷಿ ಊಟ ಮಾಡಿ ಇವರು ಒಳಗ ಮಾತಾಡ್ಕೊಂತ ಕುಂತಿದ್ರು. ರಾತ್ರಿ ಟೈಮ್ ಆಯ್ತು, ವೇಳೆ ಆಯ್ತು, ಮುದುಕಿಗೆ ನಿದ್ದೆ ಇತ್ತು. ಪರ್ಸಿನ ಸಮೇತ ಹೊತ್ಕೊಂಡ, ಮಂಚದ ಸಮೇತ ಹೊತ್ಕೊಂಡ ಮ್ಯಾಗ ಹಿಡ್ಕೊಂಡ. ವಯಸ್ಸಾದ ಮುದುಕಿ 30 ಕಿಲೋ 35 ಕಿಲೋ ಇಷ್ಟು ತೂಕ. ಇವ ದಡೂತಿ ಬಲಾಢ್ಯ ಮನುಷ್ಯ. ಹೊತ್ಕೊಂಡ ಕಾಡಿನ ಕಡೆ ಹೊರಟ. ದಾರಿಯೊಳಗ ಮುದುಕಿಗೆ ದಾರ್ಯಾಗ ಮನಿ ದಾಟಿ ಸ್ವಲ್ಪ ಹೊತ್ತು ಹೋದ ಮ್ಯಾಲ ಎಚ್ಚರ ಗುರ್ತಾತು. ನನ್ನ ಮಗ ನನ್ನ ಅಡವಿಯೊಳಗ ಕಾಡು ಪ್ರಾಣಿಗಳ ಬಾಯಿಗೆ ಆಹಾರ ಆಗುವುದಕ್ಕೆ ಬಿಟ್ಟು ಬರಾಕ್ ಹೊಂಟಾನ. ಇರ್ಲಿ, ಎಷ್ಟಾದರೂ ನನ್ನ ಮಗ ಅಲ್ಲ, ಅವಳು ಎಷ್ಟಾದರೂ ನನ್ನ ಸೊಸಿಯಲ್ಲ, ಆರಾಮಿರ್ಲಿ. ನಾ ಏನು ಬಿತ್ತೋಗು ಮರ, ಮುಗಿದದ ನಂದೆಲ್ಲ, ಸಾಕು ಅಂತ ನಿರ್ಧಾರ ಮಾಡಿ ಪರ್ಸಿನ ಮ್ಯಾಗ ಎದ್ದು ಹೆಂಗಿವ ಮುಂದೆ ಹೋಗ್ತಾನ ಹಂಗಂಗ ಮುದುಕಿಗೆ ಎಲ್ಲೆಲ್ಲಿ ಗಿಡಗಳ ನೆಲಕ್ತಾವಲ್ಲ, ಗಿಡಗಳು ನೆಲಕ್ತಿದ್ದು, ಮರಗಳು ಗಿಡಗಳು ಅವು ಟೊಂಗೆ ಮುರಿದು ರಸ್ತಾದಾಗ ಒಗ್ಯಾಕತ್ತಿದ್ದು. ಮುಂದ ಮಗ ಹಿಂದೆ ಒಗಿತಿದ್ದು. ಮುಂದ ಮಗ ಹೊರಟಿದ್ದ, ಹಿಂದಿಂದ ಕೊಲ್ಲೆ ಟೊಂಗೆ ಅವೆಲ್ಲ ಮುರಿದು ಒಗಿತಿತ್ತು. ಮತ್ತೊಂಡದಕ್ಕ ಅಲ್ಲಿ ಭಾಗ ನೋಡಿದ. ಹಿಂದವರು ಕೊಲ್ಲೆ ಟೊಂಗೆ ಮರದ ರೆಂಬೆಗಳನ್ನ ಮುರಿದು ಒಗಿತಿದ್ಲು. ತೆಳಗಿಳಿಸಿದ. ಅವ್ವ ಮತ್ತ ಹಿಂಗ ಪರಿಸ್ಥಿತಿ ಏನು, ನಿನಗೆ ಗುರ್ತೇ ಇದಲ್ಲ ಈ ದೇಶದೊಳಗಿಂತ ಕಾನೂನು ಅದ. ಹಾಗಾಗಿ ನನ್ನ ಸೊಸಿಗೂ ನೀ ಕೆಮ್ಮುದು ಆಗಿ ಬರೋದು, ಅದಕ್ಕೆ ಬಿಟ್ಟು ಹೊಂಟಿ. ಇರ್ಲಪ್ಪ ಮಗನೇ, ಚಲೋ ಇರು, ಆರಾಮಾಗಿರು, ಗಂಡ ಹೆಂಡತಿ ಸುಖವಾಗಿರು. 2-3 ಹೆಜ್ಜೆ ಮುಂದಿಟ್ಟು ಅವ್ರು ಹೋಗ್ತೀನಿ ಅಂತ ಹೇಳಿ 2-3 ಹೆಜ್ಜೆ ಮುಂದಿಟ್ಟ. ಹಿಂದಕ್ಕೆ ಸರ್ ಅವ್ವ ನನಗೊಂದು ಅನುಮಾನ ಅದ, ಸಂಶಯ ಅದ. ಏನು ಮಗನ ಕೇಳಪ್ಪ.
ಕೇಳು. ಏನ್ ನಿನಗೆ ಸಂಶಯ ಅನುಮಾನ ಅದ ಅದನ್ನ ಬಗೆಹರಿಸಿಕೊಂಡು ಹೋಗಪ್ಪ, ತಿಳ್ಕೊಂಡು ಹೋಗು, ತಲೆಯಾಗಿ ಇಟ್ಕೊಂಡು ಹೋಗ್ಬೇಡ. ಏನಿಲ್ಲವ್ವ, ಊರು ದಾಟಿದ ಮ್ಯಾಗ ಇಲ್ಲಿ ತನಕನು ತಗೊಂಡ್ಬರೋ ಕಾಲಕ್ಕೆ ಹೊತ್ಕೊಂಡು ಬರೋ ಕಾಲಕ್ಕೆ ನೀನು ಗಿಡದ ಕೊಂಬೆ ರೆಂಬೆಗಳನ್ನ ಮುರಿದು ಒಗದು 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 ಹಂಗ ಇಲ್ಲಿ ತನಕ ಬಂದು ಮುರಿದು ಒಗಿತಾನೇ ಬಂದಿ. ಯಾಕವು ಮರದ ರೆಂಬೆ ಕೊಂಬೆಗಳನ್ನ ಮುರಿದು ಮುರಿದು ಒಗಿತಾ ಒಗಿತಾ ಬಂದಿ ಅಂತ ಮಗ ತಾಯಿನ ಕೇಳಿ. ಯಾಕವು ಕೊಲ್ಲೆ ಮುರಿದು ಮುರಿದು ಒಕ್ಕೊಂತ ಬಂದಿ? ಸುಮ್ ಬರಬಾರ್ದ, ಸುಮ್ ಹಂಗ ಕೂಡಬಾರ್ದ ವರ್ಷಿನ ಮ್ಯಾಗ ಮನ್ಸದ ಮ್ಯಾಗ. ಅವಾಗ ತಾಯಿ ಹೇಳ್ತಾ, ಜನ್ಮದಾತೆ ಇಂಥ ಮುತ್ತಿನಂತ ಮಾತು ಹೇಳ್ತಾ, ಮಗನೇ ನೀ ನನ್ನ ಕಾಡು ಪ್ರಾಣಿಗಳ ಬಾಯಿಗೆ ಆಹಾರ ಆಗೋದಕ್ಕೆ ತಂದು ಬಿಡ್ತಿ ಅನ್ನೋದು ಗೊತ್ತದ. ನಾ ಬಹಳ ಕೆಮ್ಮತೀನಿ, ಅದರಿಂದ ನಿನ್ನ ಹೆಂಡತಿಗೆ ನಿದ್ದೆ ಆಗಿಲ್ಲ ಅನ್ನೋದು ಗೊತ್ತದ. ಆದ್ರ ನಿನ್ನ 9 ತಿಂಗಳ ಪರ್ಯಂತರ ಹೊಟ್ಟೆಯಾಗಿಟ್ಟುಕೊಂಡು ಭೂಮಿಗೆ ತಂದಿನೆಲ್ಲ ಮಗನೇ, ಇಂಥ ಕಾಡ ಅಡವಿಯೊಳಗೆ ನನ್ನ ಬಿಟ್ಟು ತಿರುಗಿ ಹೋಗು ಕಾಲಕ್ಕ ನಿನಗೆ ದಾರಿ ತಪ್ಪಬಾರದು, ದಾರಿ ಸರಿಯಾಗಿ ಸಿಗಲೆ ಅಂತ ಈ ಕೊಲ್ಲೆ ಮುರಿದು ಹಾಕೊಂತ ಬಂದೀನಿ ಮಗನೇ. ಆ ಕೊಲ್ಲೆ ಎಲ್ಲಿದಾವ ಅದನ್ನ ಹಿಡ್ಕೊಂಡೇ ಹೋಗಿ ಮರಿ ಸಿಗುತ್ತದ. ಮಗನಿಗೆ ಜ್ಞಾನೋದಯ ಆಯಿತು. ಇಂಥ ಪರಮ ಪವಿತ್ರವಾದ ಮಹಾತಾಯಿಯನ್ನ ಅಡವಿಯೊಳಗೆ ಬಿಟ್ಟು ಹೋಗುದು ಬೇಡ ಅಂತ ಪುನಃ ಮತ್ತು ವರ್ಷಿನ ಸಮೇತ ಅವರು ಹೋಗುನು ತಲೆಯ ಮೇಲೆ ಹೊತ್ಕೊಂಡು ಮನೆಗೆ ಬರ್ತಾ. ಜನ್ಮದಾತೆ, ಜನ್ಮ ಕೊಟ್ಟ ತಾಯಿ, ಅವಳ ಎಷ್ಟು ವರ್ಣನೆ ಮಾಡಿದ್ರು ಕಡಿಮೆ. ದುಡ್ಡು ಈ ಜಗದಲ್ಲಿ ಹಡೆದ ತಾಯಿಯನ್ನ ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ, ತಮ್ಮ ಮರಳಿ ಬರುವಳೇನೋ. ದುಡ್ಡು ಕೊಟ್ಟರೆ ಬೇಕಾಗುತ್ತದೆ ಈ ಜಗದಲ್ಲಿ ಕಾಲ, ಹಡೆದ ತಾಯಿಯನ್ನ ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ, ತಮ್ಮ ಮರಳಿ ಬರುವಳೇನೋ, ತಮ್ಮ ಮರಳಿ ಸಿಗುವಳೇನೋ. ದುಡ್ಡು ಕೊಟ್ಟರೆ ಬೇಕಾಗುತ್ತದೆ ಈ ಜಗದಲ್ಲಿ ಕಾಲ, ಹಡೆದ ತಾಯಿಯನ್ನ ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ, ತಮ್ಮ ಮರಳಿ ಬರುವಳೇನೋ. ಒಂಬತ್ತು ತಿಂಗಳ ಸಂಕಟ ನೀಡಿ ಹೊಂದಾಲ ಬರುತ್ತಲೋ, ಹುಟ್ಟಿ ಬರುವ ಮುನ್ನ ಜೀವನ ಬಯಸುವ ಕಸ ಕೊಟ್ಟಿಯಲ್ಲೋ. 9 ತಿಂಗಳ ಸಂಕಟ ನೀಡಿ ಹೊಂದಾಲ ಬರುತ್ತಲೋ, ಹುಟ್ಟಿ ಬರುವ ಮುನ್ನ ಜೀವನ ಬಯಸುವ ಕಸ ಕೊಟ್ಟಿಯಲ್ಲೋ. ಬರುವ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿದ್ದಲ್ಲೋ, ಬರುವ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿದ್ದಲ್ಲೋ. ತಾನು ಹೊರಗೆ ನಿನ್ನ ಕೋಲ ಬೆಳೆಸಿದಂಗೆ ಬೆಳೆಸಿಬಿಟ್ಟಳಲ್ಲೋ. ಒಬ್ಬ ಮಗ ನೀ ಆಸರಾದಿ ಅಂತ ತಾಯಿ ತಿಳಿದಿತ್ತಲ್ಲೋ. ಜೀವ ಹಿಡಿತ ನಿನ್ನ ನಾನು, ಜೀವ ಹಿಡಿತ ನಿನ್ನ ನಾನು. ದುಡ್ಡು ಕೊಟ್ಟರೆ ಬೇಕಾಗುತ್ತದೆ ಈ ಜಗದಲ್ಲಿ ಕಾಲ, ಹಡೆದ ತಾಯಿಯನ್ನ ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ, ತಮ್ಮ ಮರಳಿ ಬರುವಳೇನೋ. ಕೂಲಿಗಾಗಿ ಮಾಡಿ ಸಾಲಿ ಕಲಿಸಿದಳ ಜಾಣನಾಗಲೆಂತ, ಚಿನ್ನದಂತವನ್ನು ಹೇಳು ತೆಗೆದಾರು ಇನ್ನ ಮದುವೆಗಂತ. ಕೂಲಿಗಾಗಿ ಮಾಡಿ ಸಾಲಿ ಕಲಿಸಿದಳು ಜಾಣನಾಗಲೆಂತ, ಚಿನ್ನದಂತವನ್ನು ಹೇಳು ತೆಗೆದಾರು ನಿನ್ನ ಮದುವೆಗಂತ. ಸಾಲ ಸೂಲ ಮಾಡಿ ಮದುವೆ ಮಾಡಿದಳು ಬಳ್ಳಿ ಹಂಬಲಂತ,
ತಿಳಿದ ಸೊಸೆ ಕಂಡಳಲ್ಲೋ ಸೊಸೆಯಿನ ಸೊಸೆಯು ತಾಯಿಯ ಹಂಗ ನೋಡಿಕೊಳ್ಳಲಿಲ್ಲೋ ಮಗಳಿಂದ ಚಂದ್ರ ತಿಳಿದು ಸೊಸಿನ ಕಂಡಳಲ್ಲೋ ಸೊಸೆಯಿನ ಸೊಸೆಯು ತಾಯಿಯ ಹಂಗ ನೋಡಿಕೊಳ್ಳಲಿಲ್ಲೋ ಸೋತ ಶರೀರ ಸುಖವೆಂಬುದು ಸೊಸೆಯು ನೀಡಲಿಲ್ಲೋ ಸೋತ ಶರೀರಕ್ಕೆ ಸುಖವೆಂಬುದು ಸೊಸೆಯು ನೀಡಲಿಲ್ಲೋ ಒಂದು ಬಿಟ್ಟಿರುವ ಎಂಜಲ ತಾಯಿನ ಕೆಳಲ್ಲೋ ಮಗನ ಹಲಸಿದ ಕೂಳ ತಾಯಿ ತಿಂದಳು ಅದರ ನಿನಗ ಹೇಳಲಿಲ್ಲೋ ಅದರ ಯಾರಿಗೆ ಹೇಳಲಿಲ್ಲೋ ಈ ಜಗದಲ್ಲಿ ಕಾಲ ಅಡಗ ತಾಯಿಯನ್ನ ಕಳೆದುಕೊಂಡು ನಾಲ ಮತ್ತೆ ಸಿಗುವಳೇನು ತನ್ನ ಬರಲಿ ಬರುವಳೇನು ಉಪವಾಸವನವಾಸ ಹಣ್ಣಾದ ಮುದುಕಿ ಎಷ್ಟಂತ ಇರ್ತಾಳೋ ಹಸಿತಾಳದೆ ಮತ್ತೊಬ್ಬರೇ ಬೇಡಿ ತಿಂತಾಳು ಉಪವಾಸವನವಾಸ ಹಣ್ಣಾದ ಮುದುಕಿ ಎಷ್ಟಂತ ಇರ್ತಾಳೋ ಹಸಿತಾಳದೆ ಮತ್ತೊಬ್ಬರೇ ಬೇಡಿ ತಿಂತಾಳು ಇಷ್ಟೇ ಇಲ್ಲದ್ದು ಸೊಪ್ಪಿನ ಸೊಸೆ ದೊಡ್ಡದು ಮಾಡಾಳು ಇಷ್ಟೇ ಇಲ್ಲದ್ದು ಸೊಪ್ಪಿನ ಸೊಸೆ ದೊಡ್ಡದು ಮಾಡಾಳು ಅವಮಾನದ ತಾಯಿಯನ್ನು ಹೊರಗಡೆ ಹಾಕ್ಯಾಳು ಅವಮಾನದ ತಾಯಿಯನ್ನು ಹೊರಗಡೆ ಹಾಕ್ಯಾಳು ತಾಯಿ ನಿನ್ನಿಂದ ದೂರಾದಳು ತಾಯಿ ನಿನ್ನಿಂದ ದೂರಾದಳು ಈ ಜಗದಲ್ಲಿ ಕಾಲ ಅಡಗ ತಾಯಿಯನ್ನು ಕಳೆದುಕೊಂಡ ಮ್ಯಾಲ ಮತ್ತೆ ಸಿಗುವುದೇನು ತಮ್ಮ ಬರಲು ಬರುವಲೇನು ಮಗಳಂದರು ಹಡೆದಾಳು ಪರವಶಿಯಾದಳು ಅಲ್ಲಿ ಭಿಕ್ಷವ ಬೇಡಿ ದಿನಗಳ ಕಳೆದಾಳು ಮಗ ಎಂದರು ಹಡೆದ ತಾಯಿ ಪರವಶಿಯಾದಳು ಅಲ್ಲಿ ಭಿಕ್ಷವ ಬೇಡಿ ದಿನಗಳ ಕಳೆದಾಳು ಬಂದನೋ ಸಹಿಸಿದ ಮಗನ ಚಿಂತೆ ಮಾಡುತ್ತಾಳೋ ಬಂದನೋ ಸಹಿಸಿದ ಮಗನ ಚಿಂತೆ ಮಾಡುತ್ತಾಳೋ ಕಣ್ಣು ಕಾಣಲಿಯ ಕಿವಿಯು ಕೇಳಲಿಯ ಎಷ್ಟು ದಿನ ಇರ್ತಾಳೋ ನನ್ನ ಮಗನಿಗೆ ಚೆನ್ನಾಗಿ ಇರುವಂತ ಮಾತನ್ನ ಕೇಳಾರೋ ತಾಯಿ ಹಾಜಾಗ ಸತ್ತಾಳು ತಾಯಿ ಬೀಗಾಗ ಸತ್ತಾಳು ದುಡ್ಡು ಕೊಟ್ಟರೆ ಬೇಕಾಗುತ್ತೈತಿ ಈ ಜಗದಲ್ಲಿ ಕಾಲ ಹಳೆಯ ತಾಯಿನ ಕಳೆದುಕೊಂಡ ಮ್ಯಾಲ ಮತ್ತೆ ಸಿಗುವಳೇನು ತಮ್ಮ ಮರಳಿ ಬರುವಳೇನು ತಮ್ಮ ಮರಳಿ ಸಿಗುವಳೇನು ದುಡ್ಡು ಕೊಟ್ಟರೆ ಬೇಕಾಗುತ್ತೈತಿ ಈ ಜಗದಲ್ಲಿ ಕಾಲ ಹಳೆಯ ತಾಯಿಯನ್ನ ಕಳೆದುಕೊಂಡ ಮ್ಯಾಲ ಮತ್ತೆ ಸಿಗುವಳೇನು ತಮ್ಮ ಮರಳಿ ಬರುವಳೇನು ತಮ್ಮ ಮರಳಿ ಸಿಗುವಳೇನು ತಮ್ಮ ಮರಳಿ ಬರುವಳೇನು ಪ್ರಪಂಚದಲ್ಲಿ ಜಗತ್ತಿನಲ್ಲಿ ಬೆಲೆ ಕಟ್ಟಲು ಆಗದೇ ಇರುವಂತಹ ಶಕ್ತಿ ಯಾವುದಾದರೂ ಇದ್ರೆ ಅದು ತಾಯಿ ಮತ್ತು ತಂದೆ. ಜನ್ಮದಾತೆಯ ಕಷ್ಟ ದುಃಖ ಬಹಳಷ್ಟು ಕರುಳಿನ ಕುಡಿಯನ್ನ ಭೂಮಿಗೆ ತರಬೇಕಾದ. ಅನಂತರಾಯನ ಹೆಂಡತಿ ಸಿರಸಮ್ಮ
ಹೆಣ್ಣು ಮಗಳ ಬೇಕಂತ ಯಾಕೆ ಇಚ್ಛಾ ಪಟ್ಲಪ್ಪ? ಗೊತ್ತಿತ್ತ ಅವಳಿಗೆ. 12ನೇ ಶತಮಾನದ ಹಿಂದಿನ ದಿನಗಳಲ್ಲಿಯೇ ಶಿರಸಮ್ಮಳಿಗೆ ಗೊತ್ತಿತ್ತು ಮುಂದೆ 20-22ನೇ ಶತಮಾನಕ್ಕೆ ಇಂಥ ದಿನಗಳು ಬರ್ತಾವೆ ಅಂತ. 4 ಮಂದಿ ಗಣಮಕ್ಕಳು, ಒಬ್ಬಕ್ಕೆ ಹೆಣಮಗಳು. ತುಂಬಿದ ಮನೆ, ಸಿರಿವಂತರು, ಸಾಕಷ್ಟು ಅನುಕೂಲತೆ. ತಂದೆ ತೀರಿ ಹೋಗಿಬಿಟ್ಟ. ತಾಯಿಗೂ ವಯಸ್ಸಾಗಿತ್ತು. ತಂದೆಯ ಎಲ್ಲ ಆಸ್ತಿಗೂ ವಾರಸುದಾರ ಆಗಬೇಕಲ್ಲ. 4 ಜನ ಮಕ್ಕಳು, ಒಬ್ಬ ಹೆಣ್ಮಗಳು. ಊರಿನ ದೈವದವರು ಎಲ್ಲಾರನ್ನು ಕೂಡಿಸಿದರು ಮನೆಯೊಳಗೆ. ಯಾರ್ಯಾರು ಏನೇನು ಪಾಲ ಮಾಡಬೇಕು ದೈವದವರೆಲ್ಲ ಮಾಡ್ರ. 4 ಮಂದಿ ಅಣ್ಣತಮ್ಮದೇರಿಗೆ ಊರಿನ ದೈವದವರು ಈ ಹೊಲ ಇವಂಗ, ಈ ಹೊಲ, ಈ ಮನಿ ಜತ್ತನೇನು ಇಷ್ಟು ಪ್ಲಾಟ್, ಎಲ್ಲರಿಗೂ ಇಷ್ಟಿಷ್ಟು ಬಂಗಾರ, ಎಲ್ಲ ಇಷ್ಟಿಷ್ಟು ನಿಮಗೆ ಎಲ್ಲರಿಗೂ 4 ಮಂದಿಗೆ ಪಾಲು ಮಾಡಿ. ದೈವದವರು ಕೇಳಿದರು ಮಗಳಿಗೆ, ಯಾಕವ ಮತ್ ನಿನಗ ಸರ್ಕಾರ ಕಾನೂನದ ಹೆಣ್ಮಕ್ಳಿಗೆ ಆಸ್ತಿಯೊಳಗೆ ಪಾಲದ ಅಂತ ತಿಳ್ಕೊಂಡು, ಅದಕ್ಕೆ ನಿನಗ ಅಕ್ಕಿ ಅಂದ್ಲು ಮಗಳು ದೈವದವ್ರಿಗೆ, ನನಗೇನು ಬ್ಯಾಡ್ರಿ ಅಪ್ಪ, ಸಾಕ್ ಗಂಡನ ಮನೆಯೊಳಗ ಮಕ್ಕಳೊಂದಿಗೆ ದುಡಿದು ತಿನ್ಕೊಂತ ಹೆಂಗೆ ಇರ್ಲಿ, ಆರಾಮದೀನಿ, ಎಲ್ಲ ನನ್ನ ಅಣ್ಣದರಿಗೆ ಇರಲಿಲ್ಲ, ಎಲ್ಲ ಎಲ್ಲಾನು ಪಾಲಾಗುವುದೇ, ಎಲ್ಲ ಪಾಲು. ಆಸ್ತಿ ಪಾಲಾತು, ಬೆಳ್ಳಿ ಬಂಗಾರ ಪಾಲಾತು, ಪ್ಲಾಟ್ಗಳು ಪಾಲಾದವು, ಮನೆಯೊಳಗಿರುವಂತ ಟ್ರ್ಯಾಕ್ಟರ್ ವಾಹನಗಳೆಲ್ಲ ಪಾಲಾದವು, ದನ ಕರ ಚಕ್ಕಡಿ ಬಂಡಿ ಎತ್ತು ಗಾಡಿ ಎಲ್ಲವೂ ಪಾಲ ಮಾಡಿ ದೈವದವರು ಮತ್ತೇನು ಚಹಾ ಪಾಣಿ ಏನಾಗಬೇಕು ಅದಿಷ್ಟು ವ್ಯವಸ್ಥೆ ಆತು. ಅವರು ಹೇಳಬೇಕನ್ನೋದ್ರೊಳಗ ಮುದುಕಿ ಅಲ್ಲೇ ಕುಂತಿತ್ತಲ್ಲ, ಅವ್ರವ್ವ ಮುದುಕಿ ಅಲ್ಲೇ ಇದ್ಲಲ್ಲ, ದೈವರಿಗಂದ್ಲು, ಯಪ್ಪ ಎಲ್ಲಾನು ಅವ್ರಿಗೆಲ್ಲ ಪಾಲು ಮಾಡಿ ಕೊಟ್ರೆ ಯಪ್ಪ, ಮತ್ ನಾ ಯಾರ ಪಾಲ? ಮುದುಕಿ, ನಾ ಯಾರ ಪಾಲಿಗೆ ಇರ್ಬೇಕು? ವಯಸ್ಸಾಗ್ಯದ, ನೋಡ್ಕೊಳ್ಳೋರು ಯಾರು? 4 ಮಂದಿ ಗಣಮಕ್ಳಿದ್ರಲ್ಲ, ಒಬ್ಬರು ಮಾರಿ ಒಬ್ಬರು ನೋಡಕತ್ತಿದ್ರು, ಒಬ್ಬರು ಮುಖ ಒಬ್ಬರು ನೋಡಕತ್ತಿದ್ರು. 4 ಮಂದಿ ಮಕ್ಕಳು, ಒಬ್ರು ಯವ್ವ ನೀ ನನ್ನ ಪಾಲ, ಅವ್ವ ನೀ ನನಗಿರ್ಲಿ, ಅವ್ವ ನಿನ್ನ ಜೋಪಾನ ಮಾಡ್ತೀನಿ. ಒಬ್ರು ಅವ್ವ ನನ್ನ ಪಾಲಲ್ಲಿಲ್ಲ. ಅನಂತರ ಏನ ಹೆಂಡತಿ ಶಿರಸಮ್ಮ ಯಾಕೆ ಹೆಣ್ಣ ಮಗಳೇ ಹಡಿಬೇಕಂತ ಇಚ್ಛಾ ಪಟ್ಲಂದ್ರ ಇದೇ ಕಾರಣಕ್ಕೆ. ಅಲ್ಲೊಬ್ಬಳು ಏನ ಮಗಳಿತ್ಲಲ್ಲ, 4 ಮಂದಿ ಅಣ್ಣದೇರಿಕಿನ ಕಡಿ, ಅಕ್ಕಿ ಅಂದ್ಲು ಯವ್ವ ನೀ ನನ್ನ ಪಾಲ ಅಂತ, ನೀ ನನ್ನ ಪಾಲ. ಆ ಹೆಣ್ಣಿನ ಕಳ್ಳ ಇಷ್ಟು ಸೂಕ್ಷ್ಮತೆಯ ಕೆಲಸ ಮಾಡ. ಕವಾಯಿಗಳು ಹಾಡಲಿಲ್ಲ. ಜಗತ್ತಿನೊಳಗೆ ಪ್ರಪಂಚದೊಳಗೆ ಏನು ಬೇಕಾದ ಸಿಗ್ತದ, ಬೇಕಂದು ಮಷಿನ್ದೊಳಗೆ ಮಕ್ಕಳನ್ನ ಹುಡ್ಸಾಕತ್ತೇರಿ. ಮಷಿನ್ನೊಳಗೆ ಸಂಶೋಧನೆ ಮಾಡ್ಯಾರ, ನೋಡಿರಿಲ್ಲ? ತಾಯಿಯ ಗರ್ಭದಿಂದ ಮಕ್ಕಳನ್ನ ಹಡಿಯೋದು ಬೇರೆ, ಮಷಿನ್ದೊಳಗ ಮಕ್ಕಳನ್ನ ಸೃಷ್ಟಿ ಮಾಡೋದು, ಅವಕ್ಕೆ ಜೀವ ಕೊಡೋದು, ಅವು ಎಂದ ಪ್ರಾಡಕ್ಟ್ ಆಗಿರ್ತಾವ ಅದೊಂದು ಡೇಟ್, ಮುಂದೆ ಎಂದ ಎಕ್ಸ್ಪೈರ್ಡ್ ಆಗ್ತಾವ ಅದೊಂದು ಡೇಟ್. ಅವಕ್ಕೆ ನಡೆದ ಸಂಶೋಧನೆ ನಡೆದ್ರಿ. ಯಾರು ಬೇಕಂದ್ರೆ ಅವ್ರದ್ದು ಅಷ್ಟು ಕೋಟಿ ಇಷ್ಟು ಲಕ್ಷ ಹಿಂಗಂತ ರೇಟ್ ಇರ್ತದ, ಕೊಡೋದು ಖರೀದಿ ಮಾಡೋದು, ಮನೆಯೊಳಗೆ ಏನು ಬೇಕು ಅದೆಲ್ಲ ಕೆಲಸ ಮಾಡ್ತದೆ. ಕಲಾಸ ಅಷ್ಟು ವರ್ಷ, 10 ವರ್ಷ 20 ವರ್ಷ 30 ವರ್ಷ ಎಕ್ಸ್ಪೈರಿ ಡೇಟ್ ಬರೋದು ಎಲ್ಲ ಮಾಡಿದಂಗೆ ಮಾಡ್ತದೆ ಕೆಲಸ. ಆದರೆ
ತಾಯಿಯ ಗರ್ಭದಿಂದ ಭೂಮಿಗೆ ಬಂದಿರುವಂತಹದ್ದಕ್ಕ ಬರ್ತ್ ಡೇಟ್ ಅದ, ಡೆತ್ ಡೇಟ್ ಇಲ್ಲ. ಡೆತ್ ಡೇಟ್ ಯಾರು ಬರೀಲಿಕ್ಕೆ ಆಗೋದೇ ಇಲ್ಲ. ಅದು ಬರೆಯುವಂಥವನು ಭಗವಂತನೇ ಬರೆಯಬೇಕೇ ವಿನಃ ಸದ್ಗುರು ಶಿವಲಿಂಗೇಶ್ವರನೇ ಬರೆಯಬೇಕೇ ವಿನಃ ಬೇರೆಯವರು ಬರೀಲಿಕ್ಕಾಗಂಗಿಲ್ಲ, ಬೇರೆಯವರಿಗೆ ಬರೆಯೋದಕ್ಕಾಗಂಗಿಲ್ಲ. ಅಂತ ತಾಯಿ ಮನುಷ್ಯನ ದೇಹದೊಳಗೆ 2 ಕಣ್ಣು ಎಷ್ಟು ಅವಶ್ಯವೋ, ಎಷ್ಟು ಮುಖ್ಯನೋ, ಮೂಗಿನ 2 ಹೊರಳೆ 2 ಸೊಳ್ಳೆಗಳು ಎಷ್ಟು ಅವಶ್ಯವು, ಬದುಕಲಿಕ್ಕೆ ದೇಹದೊಳಗೆ ಉಸಿರಾಟ ಇರದೇ ಇದ್ರೆ ಬದುಕಾಗಂಗಿಲ್ಲ. ಉಸಿರು ತಕ್ಕೊಳ್ಳುವುದು, ಉಸಿರು ಒಳಗೆ ಕಳಿಸುವುದು ಇರಬೇಕಲ್ಲ. ಉಸಿರು ಜಕ್ಕೊಂಡು ಒಳಗ ಹೊರಗ ಉಸಿರಾಟ ಜಕ್ಕೊಂಡು ಕೆಲಸ ನಡೆದಿತ್ತಂದ್ರ ಮಾತ್ರ ಅದಾರಪ್ಪ ಇವು ಬರಾಬರಿ ಅಲ್ಲ ಅಂತ ಇರ್ಲಿಕ್ಕಂದ. ಆಮೇಲೆ ಜಗಳ ಆಯ್ತು. ಕಿವಿಗಿ ಮೂಗಿ ಜಗಳ, ಕಿವಿಗಿ ಮೂಗಿ. ಗಾಂಧಿ ಎಣ್ಣೆ ಅಂತ ಬರ್ತದಲ್ಲ, ಹತ್ತರ ಹಳ್ಳ್ಯಾಗ ಎದ್ದಿ ಇವ ಅಗದಿ ಶಿಸ್ತು ಡ್ರೆಸ್ ಮಾಡ್ಕೊಂಡು ಜತ್ತಕ್ಕೆ ಹೋಗ್ಬೇಕಾಗ್ತಂದ್ರೆ 10 ಹಳ್ಳ್ಯಾಗ ಎದ್ದಿ ಕಿವ್ಯಾಗ ಇಟ್ಕೊಂಡು, ಮೊದಲು ಕಿವ್ಯಾಗ ಇಟ್ಕೊಂತಿದ್ರು ಬರ್ತದೆ. ಯಾಕ್ರಿ ನಮ್ಮ ಹಿರಿಯರು 10 ಹಳ್ಳ್ಯಾಗ ಎತ್ತಿ ಕಿವ್ಯಾಗ ಇಟ್ಕೊಳ್ಳೋದು. ಅದ್ರ ವಾಸನೆ ತಗೊಳ್ಳೋದು ಯಾವಾಗ? ಮೂಗು ವಾಸನೆ ತಗೊಳ್ಳೋದು. ಎಷ್ಟು ಘಮ ಏನು ಸುದ್ದಿ ಏನಿಲ್ಲ, ಹೌದಾ? ವಾಸನೆ ಕಿವಿ ತಗೊಳಂಗಿಲ್ಲ, ಮೂಗು ತಗೋತದ. ಅಯ್ಯ ನಿನ್ ಲಗ್ನ ಇತ್ತು, ಇವತ್ತು ಲಗ್ನಕ್ಕಿಂತ ಭಾರಿ ಒಗ್ಗರಣೆ ಹೊಡ್ಯಾಕೈತಾರಲ್ಲ, ಎಷ್ಟು ಘಮ್ಮ ಅಂತ. ಆದ್ರ ವಾಸನೆ ಮೂಗ ಹಿಂಗ ಅಲ್ಲ. ಹಳ್ಳಿ ಹೊತ್ಕೊಂಡು ಅಡ್ಡಾಡವ ನಾನು, ಅದ್ರ ಉಪಯೋಗ ವಾಸನೆ ತಗೊಳ್ಳವ ಅವ ಮೂಗಪ್ಪ ಅನಿಸ್ತು. ಕಿವ್ಯಪ್ಪ ಅಂದ ಮೂಗಪ್ಪ, ಇನ್ನು ಮುಂದೆ ನಾ ಇದನ್ನ ಹೊತ್ಕೊಂಡು ಅಡ್ಡಾಡಂಗಿಲ್ಲ. 10 ಸೆಂಟ್ ತುಂಬಿದ ಹಳ್ಳಿ ನಾ ಯಾಕೆ ಇಟ್ಕೊಂಡು ಅಡ್ಡಾಡಬೇಕು? ನೀ ವಾಸನೆ ತಗೊಳವ, ನಾ ಹೊತ್ಕೊಂಡು ಅಡ್ಡಾಡಬೇಕಂತ. ನಾ ಕಷ್ಟ ಪಡ್ಬೇಕು, ನೀ ಅದ್ರ ಸುಖ ಅನುಭವಿಸವ. ನಮಗೆ ಸ್ವಚ್ಛ ಆಗಂಗಿಲ್ಲಪ್ಪ. ಇನ್ನು ಮುಂದ ನಿನ್ನ ಹಳ್ಳಿ ನೀನೇ ಇಟ್ಕೋ, ಮೂಗಿನ್ಯಾಗ ಮುಗಪ್ಪ ನೀನೇ ಇಟ್ಕೋ, ನಮ್ಮಲ್ಲಿ ಇಡಬೇಡಪ್ಪ ಅಂದವ ಕಿವ್ಯಪ್ಪ. ಅವ ಮೂಗಪ್ಪ ಅಂದ, ಇಲ್ಲಪ್ಪ ಹಂಗ ಆಗಂಗಿಲ್ಲ ನೋಡು, ಸಹಕಾರ ಕೊಡು ಅಂದವ ಮೂಗಪ್ಪ. ಆಗಂಗಿಲ್ಲ. ಕಡಿಕ್ ಮೂಗಪ್ಪ ಹೇಳ, ನೋಡಪ್ಪ ನೀನೇ ಇಟ್ಟುಕೊಳ್ಳೋದು ಚಲೋ, ನಿನ್ನ ಹಳ್ಳಿ ನೀನೇ ಇಟ್ಕೋ ಅಂತಂದ್ರ ನಾ ನಿನ್ನ ಮಾತು ಕೇಳಿ ಮೂಗಿನಾಗ ಹಳ್ಳಿ ಇಟ್ಕೊಂಡೆ ಅಂದ್ರ ನಾನು ಇಲ್ಲಿ ಇಡಂಗಿಲ್ಲಪ್ಪ ಅಂದ್ರ. ದೈವದವ್ರು ನಾನು ಇಲ್ಲಿ ಇಡಂಗಿಲ್ಲಪ್ಪ, ಹೆಂಗ್ ಮಾಡು? ಹಳ್ಳಿ ಯಾವಾಗ ಇಡ್ತಾರ ಮೂಗಿನ್ಯಾಗ? ಕಡಿ ಹೋಗ. ಹಾಗ ಜೀವನದ ಸದ್ವಿನಿಯೋಗ ಸದುಪಯೋಗ ಮಾಡಿಕೊಳ್ಳಬೇಕಾಗಿತ್ತು ಅಂದ್ರೆ ಕಾಶಿ ಕೇದಾರ ತೀರ್ಥ ಎಲ್ಲ ಕ್ಷೇತ್ರಗಳದಾವಲ್ಲ, ಅವೆಲ್ಲ ಅಲ್ಲ ಅಂತಲ್ಲ, ಅವೆಲ್ಲ ಇರೋದೆ. ಕುಂಭಮೇಳಕ್ಕೆ ಹೋಗಿ ಸ್ನಾನ ಮಾಡಿ ಬಂದ್ರಲ್ಲ, ಮಾಡಬಾರ್ದು ಅಂತಲ್ಲ. ಪಾಪ ಕರ್ಮಗಳನ್ನು ತೊಳ್ಕೊಂಡು ಬರಾಕ್ ಎಲ್ಲ 149 ವರ್ಷಕ್ಕೊಮ್ಮೆ ನಡೆಯುವಂತ ಕುಂಭಮೇಳ. ಎಷ್ಟು ಜನ ಹೋಗಬೇಕು, ಪಾಪ ಕರ್ಮಾದಿಗಳನ್ನು ತೊಳ್ಕೊಂಡು ಬರಬೇಕು. ಆದ್ರೆ ಪಾಪ ಕರ್ಮಾದಿಗಳನ್ನು ತೊಳ್ಕೊಂಡು ಬಂದು ಊರಿಗೆ ಬಂದ ಮೇಲೆ ಮತ್ತೆ ಅದೇ ಪಾಪ ಕರ್ಮದ ಕೆಲಸ ಮಾಡಿದ್ರೆ ಕುಂಭಮೇಳದ ಫಲ ಸಿಗೋದಿಲ್ಲ. ಬಿಟ್ಟು ಬಿಡ್ಬೇಕು. ಒಮ್ಮೆ ತೊಳ್ಕೊಂಬಂದಿನ ಸ್ವಚ್ಛ ಆತಪ್ಪ, ಇನ್ನು ಮುಂದೆ ಸ್ವಚ್ಛ ಅನ್ನೋ ಭಾವ. ಅವೆಲ್ಲ ಹೋಗಬಾರದಂತಲ್ಲ. ತೀರ್ಥ ಕ್ಷೇತ್ರ ಯಾತ್ರೆ, ಕಾಶಿ ಗಯಾ, ವಿಶ್ವನಾಥ, ಕೇದಾರನಾಥ, ಪಂಡರಾಪುರ, ಸೊಲ್ಲಾಪುರ ಎಲ್ಲ ಏನು ರಾಜ್ಯದೊಳಗೆ ಜಗತ್ತಿನೊಳಗೆ ಎಷ್ಟದಾವು ಎಲ್ಲ ತೀರ್ಥ ಕ್ಷೇತ್ರಗಳಿಗೆ ಹೋಗಿ ದರ್ಶನ ಮಾಡ್ಕೊಂಡ್ಬಂದು
ತಿರುಗಿ ಬಂದ ಮ್ಯಾಲ ಕೆಟ್ಟದ್ದನ್ನು ಮಾಡಬಾರದು. ಶಿಶುನಾಳ ಶರೀಫರ ಮನೆಗೆ ಹೆಂಡತಿ ಗರ್ಭಿಣಿ ಇದ್ಲಲ್ಲ, ಗರ್ಭಿಣಿ ಇದ್ದ ಪ್ರಸಂಗದೊಳಗ ತವರು ಮನೆಯವರು ಬುತ್ತಿ ರೊಟ್ಟಿ ತಗೊಂಡ್ಬಂದ್ರು. ಮಗಳಿಗೆ ಬುತ್ತಿ ರೊಟ್ಟಿ ತಗೊಂಡ್ಬಂದ್ರು. ಬುತ್ತಿ ರೊಟ್ಟಿ ತಗೊಂಡು ಬಂದಾಗ ಎಲ್ಲಾರು ಕೂಡಿ ರುಚಿ ರುಚಿಯಾದ ಪ್ರಸಾದ ಮಾಡಿ ಮುಂದೆ ಸ್ವಲ್ಪ ದಿವಸ ಕಳೆದ ಮ್ಯಾಲ ಶಿಶುನಾಳ ಶರೀಫರ ತಂದೆ ತಾಯಿ ಅಜ್ಜುಮ್ಮ ತಂದೆ ತಾಯಿ ಇಬ್ಬರು ತೀರ್ಕೊಂಡ್ರು. ಹೆಣ್ಣ ಕೂಸ ಫಾತಿಮಾ ಮನೆಯೋಳು ಸಾಕಷ್ಟು ಅನುಕೂಲ. ಶಿಶುನಾಳ ಶರೀಫ ಸಾಹೇಬರಿಗೆ 16 ಎತ್ತಿನ ಒಕ್ಕಲ್ತನ, 16 ಎತ್ತ ಅಂದ್ರೆ 8 ಜೋಡಿ ಎತ್ತಿನ ಒಕ್ಕಲುತನ. ಬರಿತಾದರ ಸಂಶೋಧಕರು 182 ಎಕರೆ ಜಮೀನ, 182 ಎಕರೆ ಜಮೀನ ಶಿಶುನಾಳ ಶರೀಫರಿಗೆ. ಅಷ್ಟಿದ್ರು ಒಂದು ಹೆಣ್ಣ ಮಗ ಆಗ್ಯದಲ್ಲ. ಹೆಣ್ಣ ಮಗ ಆದ್ರ ಕೂಸಿಗೆ ಶರೀಫರ ಹೆಂಡತಿಗೆ ಗಂಜಿ ಮಾಡ್ಕೊಂಡು ಕುಡಿಯಾಕ ಒಂದು ಮುಟ್ಟಿಗೆ ಹಿಟ್ಟಿಲ್ಲ, ಮುಟ್ಟಿಗೆ ಜೋಳದ ಕಾಳಿಲ್ಲ ಮನೆ, ಏನೇನು ಇಲ್ಲ. ಅಂತ ಪ್ರಸಂಗದೊಳಗ ಹೆಂಡತಿ ಊರವ್ರು ಓಣಿಯಾಗಿದ್ದವ್ರು ಮತ್ತೆ ಇರ್ತಾರಲ್ಲ ಸ್ವಾಭಾವಿಕ ಓಣಿಯೊಳಗೆ ಮಗಳು ಮಕ್ಕಳು ಅಂತ ನಡ್ಕೊಂಡಿರ್ತಾರಲ್ಲ ಹಿರಿಯರು. ಇಲ್ಲಿ ನಮ್ಮ ಮಗಳ ಸಾವುಕಾರರು ಗೌಡ್ರು ಶ್ರೀಮಂತರ ಮಗಳದಾಳ, ಇಲ್ಲೇ ಉದೇವರಿಗೆ ಕೊಡ್ತಾರೆ. ಆಕಿನೂ ನಮ್ಮ ಮಗಳಿದ್ದಂಗಪ್ಪ, ನಡ್ರಿ ಹೋಗೋಣಂತ ಹೆಂಗ ಭಾವದಿಂದ ಸದ್ಭಾವ ಹಂಗೊಂದಿಬ್ರು ಮೂವರು ಬಂದ ಮನಿ. ಅಷ್ಟೊತ್ತಿಗೆ ಶರೀಫರು ಮನಿಗೆ ಬಂದ. ಫಾತಿಮಾ ಏನಾರ ಅದನ್ ಅಯ್ಯ ಹಿಂಗ್ರಿ ಬಂದಾರ, ಹಿಂಗ್ರಿ ಬಂದ, ಹೆಂಗ ಮಾಡ ಊರಾಗ ಭೀಮರಾಯನ ಮನಿಗೆ ಹೋಗಿ ಭೀಮರಾಯನ ಹೇಳ್ತಿದ್ಲಂದ್ರ ಸಾತವನ ಕಡೆ ಒಂದಿಷ್ಟು ಹಿಟ್ಟು ತೊಗೊಂಬರ್ಲೇನು ದುಪ್ಪಟ್ಯಾಗ ಕಟ್ಕೊಂಡು ಏನಾರ ಮಾಡ್ರಿ, ಕಿಮ್ಮತ್ ಕಳಿಬೇಡ್ರಿ, ಏನೂ ಇಲ್ಲ. ಕೂಸಂತೂ 2 ತಾಸು ಆಯ್ತು ಯಾರ ಅಂತಳ ಕಟ್ಟದ. ಸುಮ್ಮಂಗ ನೀರು ಹಾಕೊಂತ ಕುಂತಿ, ಏನು ಮಾಡಿ ನನ್ನ ಹೊಟ್ಟಿನು ದಣ 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 ಅನ್ನಕತ್ತೆ. ಬ್ಯಾಸಿಗೆ ದಿವಸ ಬಿಸಿಲ ಚಪ್ರ ಮುಂದ ಹಿಂದಿಂದೆಲ್ಲ ಬಿದ್ಕೋತ ಬಂದ್ರು ಮನಿ. ಹೆಂಗ ಮಾಡಿ ಹಂಗಂತ ಮುಂದಿನ ಬಾಗಿಲೇ ಹೋಗ್ಲಿಲ್ಲ, ಹಿಂದಿನ ಬಾಗಿಲ ಹಾಯ್ದ ಕಡ್ಯಾಕಾಗಿ ಭೀಮರಾಯನ ಮನೆಗೆ ಹೋಗೋದಕ್ಕನ ಸಾತವ್ವ ಮಧ್ಯಾಹ್ನ ಊಟ ಮಾಡಿ ಎಲೆ ಅಡಿಕೆ ಹಾಕೋಂತ ಹೊರಗೆ ಕಟ್ಟಿ ಕುಂತಿದ್ಲು. ದೂರದಿಂದ ಶರೀಫ್ ಬರುವುದು ನೋಡಿ ಅಯ್ಯವ್ವ ಶರೀಫ್ ಬಂದ ಅಂತ ಬಾರಯ್ಯಪ್ಪ ಬಾವ, ನನ್ನ ಮೊಮ್ಮಗಳ ಆರಾಮದವ ಸತ್ತವ ಆರಾಮ. ಯಪ್ಪ ಯಾಕ ಬಂದಿದ್ದೆಲ್ಲ ಸಾಬ್ ಹಿಂಗವ. ಮತ್ತ ಆಕಿನ ಮನೆಯ ಊರ್ ಕಡೆಯವ್ರು ಬಂದಾರ, ಏನೂ ಇಲ್ಲವು ಮನ್ಯಾಗ. ಏನು ಅಯ್ಯ ಹಿಟ್ಟು ಕೊಡ್ತೀನಿ ಅಂತ. ಆಗಿನ ಕಾಲ ಭೀಮರಾಯನ ಹೆಂಡತಿ ಸಾತವ್ವ ಅರಿಗಿದ್ನ ಹಿಟ್ಟು ಕೊಟ್ಲು ಅಂದ್ರೆ ಒಂದು ಬಗಸಿ. ಅರಿಗಿದ್ದಂದ್ರ ಒಂದು ಬಗಸಿ ಆಗ್ತದೆ, ಸ್ವಲ್ಪ ಹೆಚ್ಚು ಕಡಿಮೆ. ಸೇರ ಅಂದ್ರೆ ಒಂದು ಸಲಿಗೆ, ಅದ್ನಂದ್ರ ಅರ್ಧ ಸಲಿಗೆ, ಅದ್ರಾಗ ಗಿದ್ನಂದ್ರ ಮತ್ತ ಅದ್ರಾಗ ಅರ್ಧ, ಅರಗಿದ್ನಂದ್ರ ಗಿದ್ದಂದಾಗ ಅರ್ಧ. 2 ಚಟಾಕ್ ಅಷ್ಟು ಅಕ್ಕಿಯೂ ತಿದ್ದಿದ್ದಿಲ್ಲ ಮನ್ಯಾಗ. ಅಷ್ಟೇ ಇಟ್ರು ಗಡಿಗೆಂದು ಬಳಪ್ ಹಾಕಿದ್ಲು. ಹಿಂದಿನ ಬಾಗಿಲಿನ ತೊಗೊಂಬಂದು ಹೆಂಡತಿ ಕೈಯಾಗ ಕೊಟ್ಟ. ಅದನ್ನೇ ಹಾಕಿ ಒಂದಿಟ್ಟು ನೀರು ಹಾಕಿ ಕಲಸಿ ಕುದಿಸಿ ಉಪ್ಪು ಹಾಕಿ ತಯಾರು ಮಾಡಿ ಕೊಟ್ಲು. ಇಬ್ರು ಅವ್ರು ಬಂದವ್ರು ಕುಂತರು.
ಇವನು ಹೊರಗೆ ಬಂದು ಕೈಕಾಲು ಮೇಲೆ ತಗೊಂಡು ಬಾರಪ್ಪ ಸರಿಪ ಅಂಬ್ಲಿ ಪ್ರಸಾದ ಅಂಬ್ಲಿ ಕುಡಿಂಬ ಇಲ್ಲ ಹಿಂಗ ಇಲ್ಲೇ ಮಕ್ಕಾ ಮದಿನಾಕ್ ಹೋಗಿ ಹಿಂಗ ಹೋಗೋಣ ಹಿಂಗ ಬಂದು ಬಿಡ್ತೀನಿ ಮಕ್ಕಾ ಮದಿನಾಕ್ ಹೋಗಿ ಬರ್ತೀನಿ ನೀವು ಅಂಬ್ಲಿ ಕುಡೀರಿ. ಅವರೊಂದು ಇಬ್ಬರು ಖರೇ ಶಿವಶರಣ ಶರೀಫ್ ತೆಲಿ ಕಟ್ಟ ಎಲ್ಲಿ ಮಕ್ಕ ಎಲ್ಲಿ ಮದಿನಾ ಹಿಂಗ ಹೋಗಿ ಹಿಂಗ ಬರ್ತೀನಿ ಅಂತಾನ ಹುಚ್ಚದಾನ ಬಿಡ ಏನು ಮಾಡ ಆಯ್ತು ಶರೀಫ್ ಹೆಂಡತಿ ಹಾಕಿ ಕೊಟ್ರು. ಅವ್ರಿಬ್ರು ಅಂಬಲಿ ಕುಡಿದ್ರು ನೀರು ಕುಡಿದ್ರು ಕುಂತರು. ಇವನು ಹಂಗ 5 ಮಿನಿಟ್ನೆ 5 ನಿಮಿಷ ತಿರುಗಿ ಬಂದ ಬಿಟ್ಟ. ಅವ್ರು ಗಾಬರಿ ಆಗ್ಬಿಟ್ರು. ಹೆಂಗ ಮಕ್ಕಾ ಮದಿನಾಕ್ ಹೋಗಿ ತಿರುಗಿ ಬಂದೋ ಎಲ್ಲಿ ಮಕ್ಕಾ ಎಲ್ಲಿ ಮದಿನಾ ಏನು ಸುದ್ದಿ? ಅವಾಗ ಶರೀಫ್ರ ಅಂತಾರೆ ಹೊರಗಿನ ಭೂಮಿ ಮೇಲೆ ನಿಂತಿರುವಂತ ಮಕ್ಕಾ ಮದಿನಾ ಅವಾಗಿರಬಹುದು, ಆದ್ರೆ ನನ್ನ ಜೀವನದೊಳಗೆ ಮಕ್ಕಾ ಮದಿನಾ ಯಾರು ಅಂತಂದ್ರ ಇಲ್ಲಿ ನನ್ನ ಮೊದಲಿನ ಹೊಲದೊಳಗೆ ಏನು ಅಪ್ಪ ಅವನ ಗೋರಿ ಸಮಾಧಿ ಮಾಡಿನೆಲ್ಲ ಅವರೇ ನನ್ನ ಪಾಲಿಗೆ ಮಕ್ಕಾ ಮದಿನಾ ಅಂತ ಹೇಳ್ತಾನೆ ಶರೀಫ್. ನನ್ನ ತಂದೆ ತಾಯಿಯ ಗೋರಿ ಗದ್ದುಗೆಗಳೇ ನನಗ ಮಕ್ಕಾ ಮದಿನಾ. ತಾಯಿಯ ಹಾರೈಕೆ, ಜನ್ಮದಾತೆಯ ಕೃಪಾಶೀರ್ವಾದ ಅಂತ ತಾಯಿ ಲಿಂಗಮ್ಮಳಿಗೆ ಹಾಲು ಕುಡಿಸಿ ಹಿಂಗಾಗಬೇಕು ಅಂತ ಇಚ್ಛಾ ಪಟ್ಟು ಮೊದಲು ಲಿಂಗಮ್ಮ ಹಾಲು ಕುಡಿತಿರ್ಲಿಲ್ಲ. 3-4 ದಿವಸ ಅಳ್ಳಿಲ್ಲ, ಹಾಲು ಕುಡಿಯಲಿಲ್ಲ. ಇವು ನಮ್ಮ ನೋಡ್ಬೇಕು ನೀವು ಅಳ ಕತ್ತಿದ್ವು ಅಂದ್ರೆ ನಿಂದ್ರಸಂಗೆ ಒಳಗೆ ರೊಟ್ಟಿ ಮಾಡ್ತಿರ್ತಾಳ. ಏನ್ ಬಹಳ ಊಟ ಕೂಡ ಒಂದೇ ಆಗಿರ್ತದಿನ, ಒಂದೇ ಸಾಣದಿರ್ತದ, ಅಳತಿರ್ತದ. ಹೊರಗೆ ಪಡಸರಿಯಾಗ ಅದನ್ನು ಕುಂದಿರಿಸಿ ಅದಕ್ಕೊಂದು 4 ಚುರುಮುರಿ ಕಾಳು ಹಾಕಿರ್ತಾಳೆ. ಅದು ಒಂದು ತಿನ್ನೋದು ಹಿಂಗ 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 2 ಕಾಲಗಲ್ ಮಾಡಿ ಹಿಂಗೆ ಮಾಡ್ಕೊತ ಒಂದು 4-5 ಚುರುಮುರಿ ಕಾಳು ತಿರ್ತದ. ಒಳಗೆ ಆಟೆ 1-2 ರೊಟ್ಟಿ ಆಗೋದಕ್ಕನ ಮತ್ತೊಂದು 4 ಪುಟಾಣಿ ಕಾಳು ತಂದ. ಅದು 1-2 ಕಾಳು ಹಿಂಗೆ ಬಾಯ ಇಟ್ಕೊಂಡು ತಿಂದು ಮಾಡ್ಬೇಕ. ಮತ್ತೊಂದು ರೊಟ್ಟಿ 2 ರೊಟ್ಟಿ ಆಗಿರ್ತಾವ. ಮತ್ತೊಂದು 3-4 ಶೇಂಗಾದ ಕಾಳು ತಂದ. ಅದು ಒಂದು ಕಾಳು ಬಾಯ ಇಟ್ಕೊಂಡು ಮಾಡಿ ಉಳಿದಂಗೆ ಮಾಡಿ ಕಾಲೇ ಕೈಲೇ ಕಚ್ಚಿ ಬಿಚ್ಚಿ ಆ ಕಡೆ ಈ ಕಡೆ ಮಾಡಿ ನೆಲಕ್ಕೆ ಬಡದು ಯಾರು ಅಂತ ಅಳಾಕ್ ಶುರು ಮಾಡಿ ಯಾಯಿ ಅಂತ ಅಳಾಕ್ ಶುರು ಒಳಗೆ ಅಡಿಗೆ ಮೇಲಿಂದಾನೆ ಹೊರಗೆ ಬರ್ತಾಳೆ ಸಿಟ್ಟಿಗೆಲಿ. ಏನು ಕೊಟ್ಟರು ಒಲ್ಲೆಂತಿ, ಆಟಿಕೆ ಸಾಮಾನು ಒಲ್ಲೆಂತಿ, ಚುರುಮುರಿ ಒಲ್ಲೆಂತಿ, ಮಂಡಕ್ಕಿ ಒಲ್ಲೆಂತಿ, ಪುಟಾಣಿ ಒಲ್ಲೆಂತಿ, ಶೇಂಗಾ ಒಲ್ಲೆಂತಿ, ಏನು ಕೊಟ್ಟರು ಎಲ್ಲ ಒಲ್ಲಿ ಬಿಟ್ಟು ಏನು ಮಾಡಿ ಅದರ ಚಟ. ಅವರ ಅಪ್ಪ ಹಸನಾತನ ಅದು ಏನು ಮಾಡಿಲ್ಲ ಪಾಪದ ಹೊರ ಹೋಗಿ ದುಡ್ಯಾಕ ಸುಮ್ ಮಗಳ ಹಾಲು ಕುಡಿಲಿಲ್ಲ. ಊರೊಳಗಿರುವಂತ ಜಂಗಮಾಮೂರ್ತಿಗಳ 500 ಸ್ವಾಮಿಗಳ ಮನೆಗೆ ಹೋಗಿ ಮಗ ಹಾಲು ಕುಡಿಯಲ್ದು ಮಗಳು ಅಂತೂ ಹೋಗಿ ಗುರುಗಳ ಮನೆಗೆ ಜಂಗಮಾಮೂರ್ತಿಗಳನ್ನ ಉಮರಾಣಿಯ ಜಂಗಮಾಮೂರ್ತಿಗಳ ಮನೆಗೆ ಕರ್ಕೊಂಬಂದು ನೋಡಿದಾಗ ಅವ್ರಂತಾರೆ, ನೋಡವ ನಿನ್ನ ಕೂಸ ಹಾಲು ಕುಡಿಬೇಕಾಗಿತ್ತು ಅಂತಂದ್ರ ನೀವು ಗಂಡ ಹೆಂಡತಿ ಇಬ್ರು ಲಿಂಗಧಾರಿಗಳಾಗಬೇಕು, ಲಿಂಗ ಕಟ್ಕೋಬೇಕು, ಮಗನಿಗೂ ಕೂಸಿಗೂ ಲಿಂಗ ಕಟ್ಟಬೇಕು. ಅಂದ್ರ ಮಾತ್ರ ಹಾಲು ಕುಡಿತದ. ಇರ್ಲಿಕ್ಕಿದ ಎಷ್ಟು ವರ್ಷ ಆದ್ರೂ ಹಂಗೆ ಹೋಗುದೆ. ವೀರಯ್ಯ ಸ್ವಾಮಿಗಳಂತಿದ್ರು. ಅವಾಗ ವೀರಯ್ಯ ಸ್ವಾಮಿಗಳಿಗೆ ಒಂದು ದಿವಸ ನೋಡಿ ಕೈ ಮುಗಿದ ಅನಂತರಾಯ ಸಿರಸಮ್ಮ ಎಲ್ಲರೂ ಕೂಡಿ ಅವರಿಂದ ಲಿಂಗವನ್ನ ಕಟ್ಟಿಸಿಕೊಂಡು ಲಿಂಗಮ್ಮಳ ಕೊರಳೊಳಗೆ ಲಿಂಗವನ್ನ ಧಾರಣೆ ಮಾಡಿದ ಕಾರಣಕ್ಕಾಗಿ ಮುಂದಿನ ದಿನಮಾನಗಳಲ್ಲಿ ಲಿಂಗಮ್ಮ ತಾಯಿ ಹಾಲು ಕುಡಿಯೋದಕ್ಕೆ ಪ್ರಾರಂಭ ಮಾಡಿದ್ದು. ಅಲ್ಲಿ ತನಕ ಹಾಲು ಕುಡಿಯ ಲಿಂಗ ಕಟ್ಟಿದ ಲಿಂಗಮ್ಮ ಹಾಲು ಕುಡುದು. ಇವು ನಮ್ಮ ಕಟ್ಟಿದ ಲಿಂಗ ತೆಗೆದು ಊಟಕ್ಕೆ ಹಾಕಿ ಅಲ್ಕು ಹಾಲು ಕುಡಿತಾವ. ಇದೆ ಅಂತ ಹಣೆ ಲಿಂಗ ಕಟ್ಟಿಸ್ಕೊಂಡು ಲಿಂಗಮ್ಮ ಹಾಲು ಕುಡುದು. ಇವು ನಾವು ಕಟ್ಟಿದ ಲಿಂಗ ತೆಗೆದು ಎಲ್ಲೆಲ್ಲೋ ಹಾಕಿ ಹೋಗೋದು.
ಎಲ್ಲೆಲ್ಲಿ ಹಾಕುದ್ರಾಗ ಹೆಂಡತಿ ಶಾಣೆಕ್ಕಿದ್ಲು, ಕಮರ್ಷಿಯಲ್ ಮೈಂಡ್ ಹೆಣ್ಮಗಳಿದ್ಲು, ವ್ಯವಹಾರ ಬುದ್ಧಿ ಚತುರ ಇದ್ಲಂದ್ರೆ ಅಲ್ಲೇ ಗುಡ್ಕ್ ಹಾಕ್ತಿ. ಅದನ್ನ ಒಳಗಿನ ತೆಗೆದು ಬಾಯಾಗ ಹೋಗಿ ಹೊರಗಿಂದ ಅದಕ್ಕೆ ಕಟ್ಟಿದ್ದ ದಾರ ಕತ್ತರಿಸು. ಆ ಧರೆಪ್ಪಣ್ಣನ ಅಂಗಡಿಗೆ ಹೋಗಿ ಬಂದು ಏಟು ಕೊಡ್ತಾರ ಕೊಡಲ್ಲಕ್ಕಂದ್ರೆ ಇಟ್ಕೊಳ್ಳೋದ ಬೇಡ ಮನ್ಯಾಗಂತ. ಹಾಗಾಗವ ಅವರವರ ಧರ್ಮ ಸಂಸ್ಕೃತಿ ಪದ್ಧತಿಗೆ ಅನುಗುಣವಾಗಿ ದೇಹದ ಮೇಲೆ ಲಾಂಛನಗಳಿರಬೇಕು. ಶಿವಾಜಿ ಮಹಾರಾಜರು ಅದನ್ನೇ ಹೇಳಿದರು. ಈ ದೇಶದ ಮೇಲೆ, ಈ ಭರತ ಭೂಮಿಯ ಮೇಲೆ, ಭರತ ಖಂಡದ ಮೇಲೆ ಛತ್ರಪತಿ ಶಿವಾಜಿ ಮಹಾರಾಜನ ತಾಯಿ ಜೀಜಾಬಾಯಿ ಎಂಥ ಸಂಸ್ಕಾರ ಸಂಸ್ಕೃತಿ ಪದ್ಧತಿಯನ್ನು ಕಲಿಸಿಲ್ಲಲ್ಲ ಮಗನಿಗೆ. ಅಂಥ ತಾಯಿ ಜನ್ಮದಾತೆ ಎಂಥ ತಿಳುವಳಿಕೆ ಕೊಟ್ಲು ಛತ್ರಪತಿ ಶಿವಾಜಿ ಮಹಾರಾಜನಿಗೆ. ಜೀಜಾಬಾಯಿ ಅಂತ ತಾಯಿ ಇರದೇ ಇದ್ರೆ ಶಿವಾಜಿ ಮಹಾರಾಜನಂತ ಮಗ ಈ ಭಾರತ ದೇಶದ ಭೂಮಿ ಮೇಲೆ ಒಂದು ವೇಳೆ ಇರದೇ ಇದ್ರೆ ಇವತ್ತಿನ ದಿನಮಾನಗಳಲ್ಲಿ ಭಾರತ ದೇಶದೊಳಗೆ ಇಂಥ ಈ ಸಮಯದೊಳಗೆ ಆರಾಮಾಗಿ ಕುತ್ಕೊಳ್ಳಕ್ ಸಾಧ್ಯವೇ ಇರಲಿಲ್ಲ. ತಾಯ್ನಾಡಿಗಾಗಿ ದೇಶಕ್ಕಾಗಿ ಹೋರಾಡಿರುವಂತ ಅಪ್ರತಿಮ ಧೀರ ವೀರ ಮಹಾಯೋಧ ಮಹಾರಾಜ ಮಹಾನ್ ಕಲಿ ವಿದ್ವನ್ಮಣಿ ಪ್ರಕಾಂಡ ಪಂಡಿತ ಎಲ್ಲ ವಿದ್ಯೆಗಳನ್ನು ಬಲ್ಲಿರುವಂಥವ ಶಿವಾಜಿ ಮಹಾರಾಜ. ಅದಕ್ಕೆಲ್ಲ ಕಾರಣ ತಾಯಿಯ ಸಂಸ್ಕಾರ. ಅದಕ್ಕೆ ತಾಯಿ ಲಿಂಗಂಬಳಿಗೆ ಅನಂತರಾಯನ ಹೆಂಡತಿ ಶಿರಸಮ್ಮ, ಮಗುವೆ ನೀ ಆಚಾರ ಕರಸಾಗು ನೀತಿಗೆ ಪ್ರಭುವ, ಮಾತಿನಲ್ಲಿ ಚೂಡಾಮಣಿಯಾಗು ನನಕಂದ, ಜಗತ್ತಿಗೆ ನೀ ಜ್ಯೋತಿಯಾಗು ಅಂತ ಅನ್ಕೋಂತ ಹಾಲು ಕುಡಿಸ್ತಿದ್ದ. ಅಂತ ಸಂಸ್ಕೃತಿ ಸಂಸ್ಕಾರವನ್ನ ತಿಳುವಳಿಕೆಯನ್ನ ಪಡ್ಕೋಬೇಕು. ಮನುಷ್ಯ ಹುಟ್ಟಿ ಬಂದ ಮೇಲೆ ಹೆಂಗೋ ಬಂದ ಹೆಂಗ ಹೋದ್ರ ಅದಕ್ಕೆ ಬೆಲೆ ಇರಂಗಿಲ್ಲ. ಹೆಂಗರ ಬಂದು ಹೆಂಗರ ಇರಬಾರ್ದು, ಹೆಂಗ ಬರ್ಬೇಕು ಹಂಗ ಬರ್ಬೇಕು, ಹೆಂಗಿರ್ಬೇಕು ಹಂಗಿರ್ಬೇಕು ಅಂದಾಗ ಮಾತ್ರ ಜನ್ಮ ಸಾರ್ಥಕ ಆಗ್ತದೆ ಅನ್ನೋ ಮಾತು ತಿಳಿಸ್ತಾ ಇಲ್ಲಿ ಸಂಸ್ಕೃತಿ ಸಂಸ್ಕಾರ ಪದ್ಧತಿ ಬಹಳ ನನಗಂತೂ ಬಹಳ ಖುಷಿ ಅನಿಸ್ತು. ಏನು ಹುಡುಗರು ಸಣ್ಣ ಸಣ್ಣ ಮಕ್ಕಳು ಎಂಥ ಕೆಲಸ ಮಾಡ್ತಾರೆ. ಸದ್ಭಕ್ತರು, ನಮ್ಮ ಶಿವಾನಂದ ನಾಟಿಕಾರ ಅನ್ನುವಂತಹ ಸದ್ಭಕ್ತರು, ಅವ್ರ ತಂದೆಯವರು ಕಲ್ಲಪ್ಪಣ್ಣ ಏನು ಅವರು ಮೊದಲು ಇಲ್ಲಿ ಬಹಳ ಓಡಾಡ್ತಿದ್ರು. ಇವತ್ತು ನಮ್ಮ ನಾಟಿಕಾರ ಶಿವಾನಂದ ಸ್ವತಃ ಟ್ರ್ಯಾಕ್ಟರ್ ತಗೊಂಡು ಹೋಗಿ ನಮ್ಮೆಲ್ಲ ಹುಡುಗರು ಇವತ್ತು ಯಾಕ ನಮ್ಮ ಸಿಂಹದ ಮರಿ ಸೈನ್ಯ ಎಲ್ಲೇ ಹೋಗ್ಯಾರ, ನಮಗೆ ಬಹಳ ಬಣಬಣ ಆಗ್ಯಾರ. ಹಂಗಾಗಿ ಅವೆಲ್ಲ ನಮ್ಮ ಹುಡುಗರನ್ನ ಕರ್ಕೊಂಡು 3-4 ಟ್ರ್ಯಾಕ್ಟರ್ ತಂದು ಕಟ್ಟಿಗೆ ಹಾಕಿ ಎಲ್ಲ ವ್ಯವಸ್ಥೆ ಮಾಡ್ಯಾರ. ಪುಣ್ಯದ ಕೆಲಸ. ಇಂಥ ಪುಣ್ಯಮಯ ಕಾರ್ಯದೊಳಗೆ ತನುವನ್ನು ದೇಹವನ್ನು ಸಮರ್ಪಣೆ ಮಾಡೋ ಬಹಳ ಕಳ್ಳಿನ ಸದ್ಭಕ್ತರ ಬಳಗ. ನಮ್ಮ ಗೋಂದಳಿ ರಾಹುಲನ ಮನೆ ಧರ್ಮಪತ್ನಿ ಸುನಂದ ಮಗಳ ಸಾನ್ವಿ ಅದಾಳಲ್ಲ, ಇದು ಬಸುಮುತ್ಯ ಹೋಗ್ಬಿಡು. ಅವ್ರ ಮನೆಯಾಗ ಏನು ಇರ್ತದಲ್ಲ ಹೊಸ ಹೊಸ ತಿನ್ನೋದು, ನನಗೆ ಬಸುಮುತ್ಯ ಅಂತಾರೆ. ಇದು ಬಸವಜ್ಜ ಎಲ್ಲ ನಿನ್ನೆ ಕಾಯಿಪಲ್ಲೆ ಸಂತಿ ಮಾಡ್ಕೊಂಡ್ ಬಂದಾರ. ಎಲ್ಲ ಹಣ್ಣ ಪಣ್ಣ ಅದು ಇದು ಎಲ್ಲ ತಂದಾರ. ಅವು ಮುಂದ್ ಸುರಿ ಕುಲ್ಲ ಮಾಡ್ಬೇಕಲ್ಲ ಚೀಲ್ದಾಗಿದ್ದು. ಇದು ಬಸವಜ್ಜ, ಇದು ಹೊಸರು. ನಾವು 3 ಬಸವಜ್ಜುಗಳಾಕಿ 3. ಇದು ಅಂತಾಳ, ಇದು ಗದ್ದ ಬಿತ್ತು ಬಸ್ತು ಅಜ್ಜಿ. ಮಧ್ಯಾಹ್ನ ಬಿಸಲಾಗ ಅವ್ರು ಓನ್ ಕರ್ಕೊಂಡ್ ಬಂದಾಳ. 12:30 1 ಸುಮಾರು ಕಲ್ಲಂಗಡಿ ತಗೊಂತ ಇದನ್ನ ಒಯ್ದು ಕೊಡೋದೆ ಬಸವಜ್ಜಿ ಒಯ್ದು ಕೊಡು. ತಂದ ಕಲ್ಲಂಗಡಿ ಕೊಟ್ಲು, ಕಲ್ಲಂಗಡಿ ದ್ರಾಕ್ಷಿ ಹಣ್ಣು. ನಾವು ನಂಬಲ್ಲಿದ್ದು ಮತ್ತೊಂದು ಕಲ್ಲಂಗಡಿಯನ್ನ ಮತ್ತು ಕಲ್ಲಂಗಡಿ ಕೊಟ್ಟರು ಈ ಆಶೀರ್ವಾದ ಕೊಡಬೇಕಲ್ಲ. ಅದಕ್ಕೆ ಸುನಂದಮ್ಮ ಇದನ್ನು ತಗೊಂಡು ಹೋಗಿ ಕಲ್ಲಂಗಡಿ ತಿನ್ನವ, ಮುಂದಿನ ವರ್ಷನವರೆಗೆ ಗಂಡ ಮಗ ಹುಟ್ಟಿ ಬರ್ತದ ಅಂತ ಆಶೀರ್ವಾದ ಮಾಡಿ
ಕಲ್ಲಂಗಡಿ ಕೊಡ್ತೇವೆ. ಮುಂಜಾನೆ 10-11ಕ್ಕೆ ನಮ್ಮ ಪರೀಟ ಕಮಲಮ್ಮವ್ವ ಇಷ್ಟು ದ್ರಾಕ್ಷಿ ಬಿಸ್ಕೋಟ್, ಆಮೇಲೆ 2 ಪುಡಿಕೆ ಬೇರೆ ಬೇರೆ ಬಿಸ್ಕೆಟ್, ದ್ರಾಕ್ಷಿ, ಅದ್ರ ಜೋಡಿ ಚಾಕ್ಲೇಟ್, ಇಟ್ಟು ಚಾಕ್ಲೇಟ್ ಇರ್ತಾವ್ರಿ, 10-15 ಚಾಕ್ಲೇಟ್. ಯಾಕೆ ಕಮಲಮ್ಮ ಚಾಕ್ಲೇಟ್ ಸುಮ್ ಚೀಪ್ ಹೋತ ಪುರಾಣ ಹೇಳ್ರಿ ಅಪ್ಪ ಗಂಟ್ಲು ಅಲ್ಲ. ಮನ್ಯಾಗ ಹುಡುಗರು ಅದಾವ ತಿಂತಾವ, ಒಯ್ಯವ ಹುಡುಗರು ತಿಂತಾವ ಹೇಳ್ರಿ ಮನ್ಯಾಗ ಅಂಗಡಿನೇ ಅವ. ಅಂಥ ತಾಯಿ ಕಳ್ಳಿನ ಮಂದಿ, ಅಂಥ ವಿಶಾಲವಾಗಿರುವಂಥ ಮನೋಭಾವ ನೋಡ್ರಿ. ಜಮಖಂಡಿ ಬಲ್ಲಿ ಗದ್ಯಾಳಿಂದ ಬೋರಮಕ್ಕಂತ ಇಲ್ಲಿ ನಮ್ಮ KV ಬಲ್ಲಿ ಹೊಲ ಅದಲ್ಲ, ಮಿಲ್ಟ್ರಿ ಕಲ್ಲ ನೋಡ್ರ ಯಾರು ಕಲ್ಲಪ್ಪಣ ಬಿರಾದ, ಅವ್ರ ಮನೆಗೆ ಬಂದು ಅವ್ರ ಮನೆಯಲ್ಲಿಂದ ಏನೇನೋ ಅಡಿಗೆ ಮಾಡಿಕೊಂಡು ಉಣಿಸೆ ಹೋಗ್ಬೇಕು. ಅಪ್ಪರಿಗೆ ಗವಾಯಿಗಳಿಗೆ ಗವಾಯಿಗಳಿಗೆ ಹೋದ್ಸತೆ ಅಲ್ಲಿ ಊರಾಗ 1 ತಿಂಗಳು ಪುರಾಣಕ್ಕಿದ್ರೆ ಎಲ್ಲ ಬುತ್ತಿ ಕಟ್ಕೊಂಡ್ಬಂದು ಕುಂತು ಎಲ್ಲ ಮಾತಾಡಿ ಕಥೆಯಾಡಿ ಹೋಗಿಲ್ಲ. ಇಷ್ಟೆಲ್ಲ ಸೇವೆ ಮಾಡಿರುವಂತಹ ವಿಶಾಲ ಮನೋಭಾವ, ಬಹಳ ದೊಡ್ಡ ಸೇವೆ. ತಾಯಂದಿರಂತರೂ ಅಗಳೇ ಕತ್ತಲ್ದಾಗ ಇಲ್ಲೆಲ್ಲ ಕಾಯಿಪಲ್ಯ ಹೆಚ್ಚಿಕೊಟ್ರು. ದೊಡ್ಡ ಮನಸ್ಸ, ವಿಶಾಲ ಮನೋಭಾವ. ತಾಯಂದಿರಲ್ಲಿ ಬ್ಯಾಸರಿಲ್ಲ, ಏನಿಲ್ಲ. ಎಷ್ಟು ಸಮಾಜದ ಕೆಲಸಕ್ಕಾಗಿ ಕೆಲಸ ಮಾಡುವಂಥ ತಾಯಂದಿರು, ಪುರುಷ ಬಳಗ ಏನು ನಮ್ಮೆಲ್ಲ ಅಡಿಗೆ ಭಟ್ರು ಎಷ್ಟು ಚಂದ ಅಡಿಗೆ ಮಾಡ್ತಾರೆ. ನಮ್ಮ ಅಡೆಪಜ್ಜಗ ಕುಂತ್ರ ಏಳಾಕ್ ತ್ರಾಸ, ಎದ್ರ ಕೂಡಾಕ್ ತ್ರಾಸ. ನಮ್ಮ ಹನುಮಂತ ರೆಡ್ಡಿ ಅಣ್ಣಗ ಕುಂತ್ರ ಏಳಾಕ ಎದ್ರ ಕುಂದ್ರಾಕ ನಮ್ಮ ಸ್ವಾಮಿಗಳು ಮುಕ್ತಿಯರು ಸ್ವಲ್ಪ ಗಟ್ಟಿ ಮುಟ್ಟದಾರಲ್ಲ, ಆ ಪ್ರಶ್ನೆ ಏನಿಲ್ಲ. ಎಲ್ಲ ಅಡಿಗೆ ಭಟ್ರನ್ನು ಕರ್ಕೊಂಡು ಎಂಥ ಚೆಂದ ನಿಮಗಾಗಿ ಸೇವೆ, ಇಂಥ ವಿಶಾಲವಾದ ಮನೋಭಾವ ಈ ಗ್ರಾಮದೊಳಗದ. ಇವತ್ತು ಮುಂಜಾನೆ ಹಿರಿಯರೆಲ್ಲ ನಮ್ಮ ಬಳಗ, ಆಡಳಿತ ಮಂಡಳಿಯ ನಮ್ಮೆಲ್ಲ ಸರ್ವ ಸದಸ್ಯರು, ನಮ್ಮ ಮರಾಠೆ ಈಶ್ವರ ಸಾವುಕಾರ ಮಾಲಕರ ಆದಿಯಾಗಿ ಎಲ್ಲರೂ ಮಠದೊಳಗೆ ಕೂಡಿದ್ದೀವಿ. ನಾವು ಮುಂಜಾನೆ 9:30 ಸ್ವಲ್ಪ 10 ಆಗಿರ್ಬೇಕು. ಎಲ್ಲರೂ ಕೂಡಿ ಮೀಟಿಂಗ್ ಮಾಡಿ ಏನದು ಪಟ್ಟಿ, ಈ ಕಾರ್ಯಕ್ರಮಕ್ಕೆ ವರ್ಗಣಿ ದೇಣಿಗೆ ರೂಪದೊಳಗೆ ಸಲ್ಲಿಸುವಂಥ ವಹಿ ಪೂಜೆ ಮಾಡಿ ಕುಂತೀವಿ. ನಮ್ಮೆಲ್ಲ ಹಾಲು ಮತ್ತು ಸದ್ಭಕ್ತರು ಅವರೆಲ್ಲ ಫಸ್ಟ್ ಬಂದು ಎಂಥ ರೂಪ, ಎಂಥ ಹುಮ್ಮಸ್ಸ, ಎಂಥ ಉತ್ಸಾಹ, ಏನೇನೋ ಒಂದು ಮಾತು ತೆಗೆದು ಹಾಕಲಾರ್ದಂಗೆ ಪ್ರಪ್ರಥಮವಾಗಿ ಎಲ್ಲರೂ ಬೋಣಿಗೆಯನ್ನು ಮಾಡಿ ವಹಿ ಪ್ರಾರಂಭ ಮಾಡಿದ್ದಾರೆ. ಅದರ ಮುಂದಿನ ಕೆಲಸ ಕಾರ್ಯಗಳ ಬಗ್ಗೆ ನಮ್ಮ ಚಿದಾನಂದ ಅಣ್ಣವರು ಮಾಹಿತಿಯನ್ನು ಕೊಡ್ತಾರೆ. ಇಲ್ಲಿಯವರೆಗೆ ಪೂಜ್ಯರು ತಮ್ಮೆಲ್ಲರ ಕುರಿತು ಬಹು ಸುಂದರವಾಗಿ ಅನೇಕ ದೃಷ್ಟಾಂತಗಳ ಮುಖಾಂತರವಾಗಿ ಉಪದೇಶಿಸಿದರು. ಪೂಜ್ಯರಿಗೆ ತುಂಬ ಧನ್ಯವಾದಗಳು. ಇವತ್ತಿನ ಅನ್ನಪ್ರಸಾದ ಸೇವೆಯನ್ನು ಸಿದ್ದರಾಮ ಪಾಟೀಲವರು ಮಾಡಿರ್ತಾರೆ. ಅವರು ಪೂಜ್ಯರಿಂದ ಆಶೀರ್ವಾದ ತೆಗೆದುಕೊಂಡ ವಿನಂತಿ. ಆಕಾಶ್ ಸಿದ್ದರಾಮ ಪಾಟೀಲ್ ಇವರ ಸೇವೆ ಅಪಾರವಾದದ್ದು. ಈ ಒಂದು ಕಾರ್ಯಕ್ರಮ ಪ್ರಾರಂಭ ಆಗ್ಬೇಕಾದ್ರೆ ನಮ್ಗೆ ಹೆಂಗ್ ಕಾರ್ಯಕ್ರಮ ಪ್ರಾರಂಭ ಗೊತ್ತಾಗಿಲ್ಲ. ಅಷ್ಟೊಂದು ಜನ ಕೆಲಸ ಇತ್ತು. ಅವ್ನು ಬ್ಯಾಸೋದ ಇಲ್ಲ. ಮುಂಜಾನೆ ಬಂದು ಗುಡಿಯಾಗ ಕೆಲಸ ಮಾಡತ್ತಂದ್ರ ಸಾಯಂಕಾಲ ಗುಡಿಯಾಗ ನಿಂತ ಅವ್ನು ಎಷ್ಟು ಕೆಲಸ ಮಾಡಿಲ್ಲ, ದೊಡ್ಡ ಕೆಲಸ ಅವಂದ. ಇಂಥ ಒಂದು ಕಾರ್ಯಕ್ರಮ ಆಗ್ಬೇಕಾದ್ರೆ ಇಂಥ ಒಂದು ಕೆಲಸ ಮಾಡ್ಬೇಕಂತ ಮನೋಭಾವ ಬಹಳ ದೊಡ್ಡದು. ಇಂಥ ಒಂದು ವಿದ್ಯಾರ್ಥಿ ಈ ಒಂದು ತಾನು ಶಾಲೆ ಮಾಡ್ಕೊತ ಇದು ಮಾಡೋದಾಗ ಬಹಳ ಸಹಾಯ ಸಹಕಾರ ಮಾಡ್ತಾನೆ. ಅವರ ಸಿದ್ಧಲಿಂಗೇಶ್ವರ ಅವರಿಗೆ ಐಶ್ವರ್ಯ ಅಭಿವೃದ್ಧಿ ಕೊಟ್ಟು ಕಾಪಾಡಲಿ ಅಂತೇಳಿ ನಾವು ಹಾರೈಸೋಣ. ನಮ್ಮ ಆಕಾಶನ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ನಾವು ಸುಮಾರು 30-35 ವರ್ಷ ಆಯ್ತು. ಎಲ್ಲಿ ಬೇಕಲ್ಲಿ ಭಾಳ ಊರುಗಳು ಅಡ್ಡಾಡಿವಲ್ಲ. ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ, ಕೇರಳ, ಹರಿಯಾಣ, ಗುಜರಾತ್ ಅಲ್ಲಿ ತನಕನೂ ಅಡ್ಡಾಡಿ ಬಂದೀವಿ. ಜುರಾಹರ ಅಂತ